ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 20/4/2025. ಇಂದಿನ ಅವ್ಯಕ್ತ ಮುರಳಿಯ ಒರಿಜಿನಲ್ ಡೇಟ್ ರಿವೈಸ್ ಕೋರ್ಸ್ 18/1/2005. ಇಂದಿನ ಮುರಳಿಯ ಟೈಟಲ್ ಇದೆ, सेकंड में देह भान से मुक्त हो जीवन मुक्त स्थिति का अनुभव करो और मास्टर मुक्ति जीवन मुक्ति ದಾತಾ ಬನೋ. ಸೆಕೆಂಡಿನಲ್ಲಿ ದೇಹಭಾನದಿಂದ ಮುಕ್ತರಾಗಿ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ ಹಾಗೂ ಮಾಸ್ಟರ್ ಮುಕ್ತಿ ಜೀವನ್ಮುಕ್ತಿ ದಾತಾ ಆಗಿರಿ. ಬಾಬಾ ಇವತ್ತು ವಿಶೇಷವಾದಂತಹ ಜೀವನ್ಮುಕ್ತ ಸ್ಥಿತಿಯ ಅನುಭವಕ್ಕಾಗಿ ಒತ್ತು ಕೊಟ್ಟಿದ್ದಾರೆ. ದೇಹಭಾನದಿಂದ ಮುಕ್ತಾಗ್ರಿ, ಮುಕ್ತ ಆದಾಗಲೇ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡ್ತೀರಿ ಮತ್ತು ಮಾಸ್ಟರ್ ಮುಕ್ತಿದಾತ ಆಗಿ ಎಲ್ಲರಿಗೂ ಜೀವನ್ಮುಕ್ತಿಯ ದಾತ ಆಗಲಿಕ್ಕೆ ಅಥವಾ ಇನ್ನೊಬ್ಬರಿಗೆ ಮಾರ್ಗ ತೋರಿಸಲಿಕ್ಕೆ ಸಾಧ್ಯ ಇದೆ ಅಂತ. ಮೊದಲು ಜೀವನ್ಮುಕ್ತಿ ಅಂದರೆ ಏನು, ಜೀವನ್ಮುಕ್ತ ಸ್ಥಿತಿ ಏನಾಗಿದೆ? ಜೀವನ್ಮುಕ್ತ ಸ್ಥಿತಿ ಇದು ಕೇವಲ ಎಕ್ಸ್ಪ್ಲೇನ್ ಮಾಡುವಂಥದ್ದಲ್ಲ, ಸತ್ಯವಾಗಿಯೂ ಅನುಭವ ಮಾಡಿದ ಒಂದು ಅಥಾರಿಟಿ ಇದೆ. ಜೀವನ್ಮುಕ್ತ ಸ್ಥಿತಿಯನ್ನು ಶಬ್ದಗಳಲ್ಲಿ ಹೇಳಬೇಕು ಅಂದರೆ, ಜೀವನದಲ್ಲಿ ಇರ್ತಾ ಆತ್ಮ ತನ್ನ ಪಾರ್ಟನ್ನು ಪ್ಲೇ ಮಾಡ್ತಾ, ಭಲೇ ಸೀನ್ ಎಷ್ಟೇ ಕೆಟ್ಟದ್ದಿರಲಿ ಒಳ್ಳೆಯದಿರಲಿ, ಸಮಯ ಕಲಿಯುಗದೇ ನಡೀತಾ ಇದ್ದರೂ ಕೂಡ ನಾ ಆತ್ಮ ಈ ಅರಿವಿನೊಂದಿಗಿದ್ದೀನಿ, ನನಗೆ ಪರಮಾತ್ಮನ ನಾಲೆಡ್ಜ್ ಬೆಳಕು ಸಿಕ್ಕಿದೆ, ನಾನಿದೆಲ್ಲವನ್ನು ನೋಡ್ತಾ ಇದ್ದರೂ ಕೂಡ ಅದರಿಂದ ಅಪ್ರಭಾವಿತನಾಗಿದ್ದೀನಿ. ಅರ್ಥಾತ್ ಈ ನಾಟಕದಲ್ಲಿ ಏನೆಲ್ಲ ಪ್ರಾಪ್ತಿ ಸಿಗ್ತಾ ಇದೆ, ಸ್ಥೂಲ ರೂಪದ ಪ್ರಾಪ್ತಿ, ಪ್ರಾಪರ್ಟಿ ಇರ್ಬೋದು, ಒಳ್ಳೆಯ ಸೇವಾ ಕೇಂದ್ರ ಇರ್ಬೋದು, ಸ್ಟೂಡೆಂಟ್ ಇರ್ಬೋದು, ಮನೆ ಇರ್ಬೋದು, ಧನ ಇರ್ಬೋದು, ಒಳ್ಳೆಯ ಸಂಬಂಧಿಗಳಿರ್ಬೋದು, ಇದು ಯಾವುದು ಪ್ರಭಾವ ಮಾಡೋದಿಲ್ಲ ನನ್ನ ಆತ್ಮದ ಸ್ಥಿತಿಯ ಮೇಲೆ. ಅರ್ಥಾತ್ ಇದೆಲ್ಲ ಇದೆ, ಇದೆಲ್ಲ ನಾನು ಹೊಂದಿದ್ದೀನಿ ಅನ್ನುವ ಒಳ್ಳೆಯ ಪ್ರಭಾವನೂ ಆಗೋದಿಲ್ಲ, ಅದರಿಂದಲೂ ಮುಕ್ತ ಸ್ಥಿತಿ. ಈ ನಾಟಕದಲ್ಲಿ ಅನೇಕ ರೀತಿಯ ದುಃಖ ಇದೆ, ಪಾರ್ಟಲ್ಲಿ ಶರೀರದಲ್ಲಿ ಅನೇಕ ರೀತಿಯ ರೋಗ ತೊಂದರೆ ಅಥವಾ ನೋವಿದೆ, ಸಂಬಂಧಗಳಲ್ಲಿ ಕೊರತೆ ಇದೆ ಅಥವಾ ಜೀವನದಲ್ಲಿ ವಸ್ತುವಿನ ಕೊರತೆ ಇದೆ. ಇದೆಲ್ಲವೂ ಕೂಡ ಕೇವಲ ನಾಟಕದಲ್ಲಿದೆ. ನಾನು ನಾಟಕದಿಂದ ಪರೆಯಾಗಿರುವ, ಈ ದೇಹದಿಂದಲೂ ಪರೆಯಾಗಿರುವ, ಈ ಮನಸ್ಸು ಭಾವನೆಯಿಂದಲೂ ಕೂಡ ಡಿಟ್ಯಾಚ್ ಆಗಿರುವಂತಹ ಸಾಕ್ಷಿ ದೃಷ್ಟ ನಾನು ಸತ್ಯ ಆತ್ಮ ಇದ್ದೀನಿ. ನಾನು ಇಚ್ಛಾ ಮಾತ್ರಂ ಅವಿದ್ಯಾ ಸ್ವರೂಪಿದ್ದೀನಿ. ನಾನು ಆತ್ಮನಿಗೆ ಯಾವ ಇಚ್ಛೆಗಳು ಇಲ್ಲ. ಈ ನಾಟಕದಲ್ಲಿ ನಾನು ಏನೇ ರೋಲ್ ಪ್ಲೇ ಮಾಡ್ತಾ ಇದ್ರೂ ಇದು ನನಗೆ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಪ್ರಭಾವಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನಂತೂ ಸತ್ಯ ಸ್ವರೂಪ ಆತ್ಮ ಇದ್ದೀನಿ, ನಿರಾಕಾರ ಜ್ಯೋತಿ ಸ್ವರೂಪಿದ್ದೀನಿ, ನಿರಾಕಾರ ಪರಮಾತ್ಮ ಶಿವನ ಸಂತಾನ ಇದ್ದೀನಿ, ಶಿವನ ಸಮಾನ ನಿರಾಕಾರ ಮತ್ತು ಸಂಪೂರ್ಣ ಇದ್ದೀನಿ ಅನ್ನುವ ಸತ್ಯ ನನಗೆ ಅರಿವಾಗಿದೆ, ಬೆಳಕು ಸಿಕ್ಕಿದೆ. ನನಗೆ ನಾ ಏನು ಇದ್ದೀನಿ ಅನ್ನುವ ಸತ್ಯ ನನಗಿದೆಯೋ, ನಾನು ಏನಲ್ಲ ಅನ್ನುವಂಥ ನಾಲೇಜು ಕೂಡ ಬಾಬಾ ಕೊಟ್ಟಿದ್ದಾರೆ. ಏನಲ್ಲ, ನಾ ದುಃಖಿ ಅಲ್ಲ, ನಾನು ಅಶಾಂತ ಅಲ್ಲ, ನಾನು ಕುಂದು ಕೊರತೆ ಉಳ್ಳಂತಹ ಆತ್ಮ ಅಲ್ಲ, ಮನದಲ್ಲಿ ನಡೆಯುವ ವಿಚಾರನೂ ನಾನಲ್ಲ, ಭಾವದಲ್ಲಿ ಉತ್ಪನ್ನ ಆಗುವ ಭಾವನೆಗಳೂ ನಾನಲ್ಲ, ಸ್ವಪ್ನವೂ ನಾನಲ್ಲ. ಇದೆಲ್ಲವೂ ಡ್ರಾಮಾದ ಡೈರೆಕ್ಟರ್ ತನ್ನ ಸ್ಕ್ರಿಪ್ಟ್ನಲ್ಲಿರುವಂಥ ಸ್ಟೋರಿ ಏನಿದೆ, ಆ ಸ್ಟೋರಿಯಲ್ಲಿ ಬರುವಂತಹ ಘಟನೆಗಳು ಮಾತುಗಳು ಮಾತ್ರ. ಇದರಿಂದ ಸದಾ ಪರೆಯಾಗಿರುವಂತಹ ಸತ್ಯ ಸ್ವರೂಪ ನಾನು ಆತ್ಮ ಇದ್ದೀನಿ ಎನ್ನುವಂಥ ಈ ಹೈಯರ್ ಕಾನ್ಷಿಯಸ್ಸಲ್ಲಿ ಸದಾ ಇರುವಂತಹ ಒಂದೇನು ಅವಸ್ಥಾ ಇದೆ, ಇದೇ ಜೀವನ ಮುಕ್ತ ಅವಸ್ಥಾ ಸ್ಥಿತಿಯಾಗಿದೆ. ಅದಕ್ಕಾಗಿ ಈ ನಾಟಕ ಸತ್ಯ ಅಂತ ಯಾರು ಅನುಭವ ಮಾಡ್ತಾರೋ, ಅಂದರೆ ಈ ನಾಟಕದಲ್ಲಿ ನನಗೆ ಒಳ್ಳೆಯದೇನೆಲ್ಲ ಸಿಕ್ಕಿದೆ, ಒಳ್ಳೆಯ ಸಂಬಂಧ, ಒಳ್ಳೆಯ ಜೊತೆಗಾರರು, ಏನೆಲ್ಲ ಸಂಪತ್ತು, ಒಳ್ಳೆಯ ಆರೋಗ್ಯ, ಇದು ಸತ್ಯ ಅಂತ ನಂಬುವುದು ಕೂಡ ಭಾಳ ದೊಡ್ಡ ದುಃಖ ಆಗಿದೆ. ಈ ನಾಟಕದಲ್ಲಿ ಯಾರಾದರೂ ನಮ್ಮನ್ನು ದ್ವೇಷ ಮಾಡ್ತಾರ ರೋಲನ್ನು ಕಂಡು, ಯಾರಾದರೂ
ಹೇಟ್ ಮಾಡ್ತಾರೆ, ಯಾರಾದ್ರೂ ನಂದು ಅಪಮಾನ ಮಾಡ್ತಾರತ್ತಂದ್ರೆ, ಅಥವಾ ನನಗೆ ಹಾನಿ ಮಾಡ್ತಾರೆ ಅಂತಂದರೆ, ಅಥವಾ ರೋಲಲ್ಲಿ ಅನೇಕ ರೀತಿಯ ಲುಕ್ಸಾನ್ ಮಾಡ್ತಾರತ್ತಂದರೆ ಇದು ಕೂಡ ಸತ್ಯ ಅಲ್ಲ. ಇದು ಕೇವಲ ನಾಟಕ ಮಾತ್ರ. ನಾನು ಪರಿಪೂರ್ಣ ಸತ್ಯ ಸಂಪನ್ನ ಆತ್ಮ ಇದ್ದೀನಿ ಅನ್ನುವಂಥ ನಾಲೇಜನ್ನು ಸದಾ ಜೀವಿಸೋದು, ಈ ನಾಲೇಜ್ನ ಅನುಭವದಲ್ಲಿ ಜೀವಿಸುವುದೇ ಜೀವನ್ಮುಕ್ತ ಅವಸ್ಥಾ ಆಗಿದೆ. ಅಂದಮೇಲೆ ಈ ಜೀವನ್ಮುಕ್ತ ಅವಸ್ಥಾ ಅನುಭವ ಮಾಡಬೇಕು ಅಂದರೆ ಯಾವುದು? ಈ ಮೈಂಡ್ ದ್ವಾಪರ ಯುಗದಿಂದ ಮನಸ್ಸು ಆತ್ಮನಿಂದ ಅಗಲಿ, ಆತ್ಮನಿಂದ ಬೇರೆಯಾದಂಥ ಒಂದು ಪರಿಚಯ ಮಾಡಿಕೊಂಡಿದೆ. ನಾನು ಅಂದರೆ ದೇಹ, ನಾನು ಅಂದರೆ ವ್ಯಕ್ತಿ, ನಾನು ಅಂದರೆ ಸುಂದರ ಸುಂದರಿ, ಹೀಗೆ ದೇಹಕ್ಕೆ ಸಂಬಂಧಪಟ್ಟ ಭಾನ ಏನು ಈ ಮನದಲ್ಲಿದೆ, ಆ ನಾಲೇಜ್ನ ಮೂಲಕ, ಬಾಬಾ ಕೊಟ್ಟಂಥ ಬೆಳಕಿನ ಮೂಲಕ ನಾನು ಇದನ್ನು ಅನುಭವ ಮಾಡ್ತೀನಿ, ಇದನ್ನು ನೋಡ್ತಾ ಇದ್ದೀನಿ. ದೇಹ ಭಾನ ಡ್ರಾಮಾದ, ಸತ್ಯ ಡ್ರಾಮಾದ ಒಂದು ಸೀನ್ ಮಾತ್ರ. ನಾನು ಇದೆಲ್ಲದರಿಂದ ಭಿನ್ನ ಆಗಿರುವ ಸತ್ಯ ಸ್ವರೂಪ, ಶಾಶ್ವತ ಅನಂತ ಸಂಪೂರ್ಣ ಆತ್ಮ ಇದ್ದೀನಿ ಅನ್ನುವಂಥ ನಾಲೇಜನ್ನು ಬಳಕೆ ಮಾಡಿ ಸದಾ ಆ ಸ್ಥಿತಿಯನ್ನು ಕಂಟಿನ್ಯೂ ಆಗಿ ಇಟ್ಕೊಂಡು ಇವೆಲ್ಲವುಗಳಿಂದ ನಾಟಕವನ್ನು ಸಾಕ್ಷಿಯಾಗಿ ನೋಡುವಂಥ ಮತ್ತು ಸಾಕ್ಷಿಯಾಗಿ ನೋಡ್ತಾ ಅದರಿಂದ ಪ್ರಭಾವಿತ ಆಗದೆ ನಿರಂತರ ನನ್ನನ್ನು ಈ ನಾಟಕದಲ್ಲಿ ನಡೆಯುವ ಎಲ್ಲ ವಿಷಯಗಳನ್ನು ಬಾಬಾ ಅರ್ಪಣೆ ಮಾಡ್ತಾ, ಬಾಬಾ ಈ ಮನಸ್ಸಿನ ವಿಚಾರಗಳು ನೀವು ಕೊಟ್ಟಿರುವಂಥದ್ದು, ಇದು ನಿಮಗೆ ಅರ್ಪಣೆ. ನಾನಂತೂ ಇದರ ದೋಷಿ ಅಲ್ಲ, ನಾನಂತೂ ನಿರ್ದೋಷ ಆತ್ಮ ಇದ್ದೀನಿ ಬಾಬಾ, ನಾನಂತೂ ನಿಮ್ಮ ಮಗು ಇದ್ದೀನಿ, ನಿಮ್ಮ ಹಾಗಿದ್ದೀನಿ, ನಾನು ನಿರಾಕಾರ ಇದ್ದೀನಿ, ಇವೆಲ್ಲದರಿಂದ ನಾನು ಅಪ್ರಭಾವಿತಿದ್ದೀನಿ ಅಂತ ಬಾಬಾರವರಿಗೆ ಎಲ್ಲ ಸಂಕಲ್ಪಗಳನ್ನು ಅರ್ಪಣೆ ಮಾಡಿ ತಂದೆಯ ಮಡಿಲಲ್ಲಿ ಅನುಭವ ಮಾಡೋದು. ಈ ನಾಟಕವನ್ನು ಬಾಬಾ ನೋಡಿದ ರೀತಿಯಲ್ಲಿ ನಾನೂ ಸಹ ಸಾಕ್ಷಿಯಾಗಿ ನೋಡ್ತಾ ಎಂಜಾಯ್ ಮಾಡ್ತಾ, ಬಾಬಾರ್ದು ಪರಂಧಾಮದಲ್ಲಿ ಏನು ಸೀಟ್ ಇದೆ, ಸಾಕ್ಷಿ ಸ್ಥಿತಿಯ ಒಂದು ಸೀಟ್ ಇದೆ ಪರಂಧಾಮದಲ್ಲಿ, ಬಾಬಾರ ಸೀಟಿನ ಬಾಜು ನಾನೂ ಕುತ್ಕೊಂಡು ಬಾವನ್ ಸಮಾನ ದೃಷ್ಟಿ, ಬಾವನ್ ಸಮಾನ ಸಾಕ್ಷಿ ಭಾವದಿಂದ ಈ ನಾಟಕವನ್ನೇನು ವೀಕ್ಷಣೆ ಮಾಡ್ತೀನಿ ನಿರಂತರ ಪ್ರಭಾವಿತ ಆಗದೆ. ಇದೇ ಜೀವನ್ಮುಕ್ತ ಅವಸ್ಥಾ ಅನುಭವ. ಇಂಥ ಒಂದು ಜೀವನ್ಮುಕ್ತ ಅವಸ್ಥಾ ಇದು ಸತ್ಯುಗದಲ್ಲಿ ಮಾಡುವಂಥದ್ದಲ್ಲ, ಇದು ಇದೇ ಸಂಗಮದಲ್ಲಿ ಇದೇ ಜೀವನದಲ್ಲಿ ಮಾಡುವಂಥದ್ದು. ಆದರೆ ಈ ಸ್ಥಿತಿ ಸಾಧಾರಣ ಸ್ಥಿತಿಯಲ್ಲ. ಇಂಥ ಸ್ಥಿತಿ ಬರಬೇಕು ಅಂದರೆ ಭಾಳ ಸಮಯದ ಅಂತರ್ಮುಖತೆ, ಭಾಳ ಸಮಯದ ಚಿಂತನ ಮಂಥನ ಮತ್ತು ಜ್ಞಾನದ ಬಹಳಷ್ಟು ಆಳ ಅಧ್ಯಯನ ಮತ್ತು ಆತ್ಮಾಭಿಮಾನಿ ಸ್ಥಿತಿಯ ಕಡೆಗೆ ಬರುವಂಥ ಭಾಳಷ್ಟು ಲಕ್ಷ್ಯ ಇಂಟ್ರೆಸ್ಟ್ ಇದ್ದಾಗ ಮಾತ್ರ ಈ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡುವಂಥ ನಾಲೇಜ್ ನಮಗೆ ತಿಳಿದ ಮೇಲೆ ನಾವು ಅದೇ ಸ್ಥಿತಿಯಲ್ಲಿ ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡೋದಕ್ಕೆ ಇವತ್ತಿನ ದಿನ ಬಾಬಾ ಹೇಳ್ತಾರೆ, ಸೆಕೆಂಡಲ್ಲಿ ದೇಹ ಭಾನದಿಂದ ಮುಕ್ತ ಆಗಬೇಕು. ಅರ್ಥಾತ್ ನಾ ಆತ್ಮ ಅನ್ನುವಂಥ ಸತ್ಯದಲ್ಲಿ ನನ್ನನ್ನು ನಾನು ಸ್ಥಿತ ಮಾಡೋದು, ನನ್ನ ಹೈಯರ್ ಕಾನ್ಷಿಯಸ್ಸಲ್ಲಿ ನಾನು ಕಾನ್ಸ್ಟೆಂಟಾಗಿ ಅದರ ಅನುಭೂತಿ ಮಾಡುವುದೇ ದೇಹಭಾನದಿಂದ ಪರೆ. ಇದನ್ನು 1 ಸೆಕೆಂಡ್ನಲ್ಲಿ ದೇಹಭಾನದಿಂದ ಮುಕ್ತ ಆದಾಗ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡ್ರಿ ಅಂತಾರೆ ಬಾಬಾ. ಮತ್ತು ಮಾಸ್ಟರ್ ಮುಕ್ತಿ ಜೀವನ್ಮುಕ್ತಿ ದಾತ ಆಗ್ರಿ. ಮುಕ್ತಿ ಕೊಡಿಸೋದು ಅಂತಂದ್ರೆ ಕೇವಲ ವಾಚಾ ಸೇವಾ ಅಲ್ಲ, ಮುಕ್ತಿ ಕೊಡಿಸೋದು ಅಂತಂದರೆ ಸ್ಥೂಲ ಸೇವಾ ಅಲ್ಲ. ನಿಜವಾಗಿಯೂ ಇಲ್ಲಿ ಇನ್ನೊಬ್ಬರಿಗೆ ಮುಕ್ತಿ ದಾತ ಆಗೋದು, ಇನ್ನೊಬ್ಬರಿಗೆ ಅನ್ಯ ಆತ್ಮಗಳಿಗೆ ಜೀವನ್ಮುಕ್ತಿ ದಾತ ಆಗೋದು ಅಂತಂದರೆ ಸ್ವಯಂ ನಾನು ಈ ದೇಹ ಭಾನದಿಂದ, ಈ ದೇಹದ ಎಲ್ಲ ಸ್ಮೃತಿಗಳಿಂದ ಡಿಟ್ಯಾಚ್ ಆಗಿ ನನ್ನ ಸತ್ಯದಲ್ಲಿ ಯಾವಾಗ ನಾನು ಸ್ಥಿತಿರ್ತೀನೋ, ಈ ಸತ್ಯದಲ್ಲಿ ಸ್ಥಿತ ಇದ್ದಾಗ ನನ್ನ ಆತ್ಮನಿಂದ ಯಾವ ಡಿಟ್ಯಾಚ್ಮೆಂಟ್ ಆಗಿರುವಂತಹ ಸತೋ ಪ್ರಧಾನ್ ವೈಬ್ರೇಷನ್ ಹರಡ್ತದೋ, ಈ ವೈಬ್ರೇಷನ್ ಅನ್ಯ ಆತ್ಮರಿಗೂ ಕೂಡ ಅವರ ರೋಲ್ನಲ್ಲಿರುವ ಇಚ್ಛೆಗಳಿಂದ, ರೋಲ್ನಲ್ಲಿರುವ ವಿಕಾರಗಳಿಂದ ಮುಕ್ತರನ್ನಾಗಿ ಮಾಡಿಸ್ತದ. ಅದೇ ಮುಕ್ತಿ. ಮತ್ತು ಅವರಿಗೂ ಕೂಡ ನಾನೊಂದು ಈ ಎಲ್ಲದರಿಂದ ಭಿನ್ನವಾದ ಅತೀತವಾದಂತಹ ಒಂದು ಸತ್ಯ
ಸತೋಪ್ರಧಾನ ಆತ್ಮ ಇದ್ದೀನಂತ ಅರಿವು ಆಗೋದೇ ಜೀವನ್ಮುಕ್ತಿಯ ದಾತ ಆಗೋದಾಗಿದೆ. ಇಂಥ ಒಂದು ಮಾಸ್ಟರ್ ಮುಕ್ತಿ ಜೀವನ್ಮುಕ್ತಿ ದಾತ ಆಗ್ರಿ ಎನ್ನುವಂಥ ನಾಲೇಜ್ನ ಜೊತೆಗೆ ಬಾಬಾ ಶಕ್ತಿಯನ್ನು ತುಂಬಿ ತಮ್ಮ ಸಮಾನ ಪದವಿಯನ್ನು ಕೊಡ್ತಾ ಇದ್ದಾರೆ. ಮುಕ್ತಿ ಜೀವನ್ಮುಕ್ತಿ ದಾತ ಆಗೋದು ಇದು ಸಾಧಾರಣ ಪದವಿಯಲ್ಲ, ಸಾಧಾರಣ ಅವಸ್ಥೆ ಅಲ್ಲ. ಇದು ಬಹಳ 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 ಆಂತರಿಕ ಅಂತರ್ಮುಖತೆಯ ಪುರುಷಾರ್ಥದಿಂದ ಮಾತ್ರ ಇಂಥ ಒಂದು ಅವಸ್ಥಾ, ಇಂಥ ಸ್ಟೇಜ್, ಇಂಥ ಒಂದು ಅನುಭೂತಿಯನ್ನು ಮಾಡಿ ಇನ್ನೊಬ್ಬರಿಗೆ ಮಾಡಿಸ್ಲಿಕ್ಕೆ ಸಾಧ್ಯ ಇದೆ. आज बाप दादा चारों ओर के लक्की और लवली बच्चों को देख रहे हैं. हर एक बच्चा स्नेह में समाया हुआ है. ಇವತ್ತು ಬಾಪ್ ದಾದಾ ನಾಲ್ಕು ಕಡೆಯಲ್ಲಿರುವಂಥ ಲಕ್ಕಿ ಹಾಗೂ ಲವ್ಲಿ ಮಕ್ಕಳನ್ನು ನೋಡ್ತಿದ್ದಾರೆ. ಪ್ರತಿಯೊಬ್ಬ ಮಕ್ಕಳು ಸ್ನೇಹದಲ್ಲಿ ಸಮಾವೇಶ ಆಗಿದ್ದಾರೆ. ಲಕ್ಕಿ ಲವ್ಲಿ ಯಾಕೆಂದರೆ ಖಾಸಾಗಿ ಬಾಬಾ ಈ ಮಹಾವಾಕ್ಯ ನುಡಿಸ್ತಾ ಇರೋದು ಜನವರಿ 18ನೇ ತಾರೀಕಾಗಿರೋದ್ರಿಂದ ಅವತ್ತು ಕೂಡ ಬಾಬಾ ಮತ್ತು ಬ್ರಹ್ಮ ಬಾಬಾ ಇಬ್ಬರ ಪ್ರತಿಯಾಗಿ ಎಲ್ಲ ಮಕ್ಕಳಲ್ಲಿ ವಿಶೇಷ ಅಲೌಕಿಕ ಪಾರಲೌಕಿಕ ಸ್ನೇಹದ ಅನುಭೂತಿ ಇರೋದ್ರಿಂದ ಮಕ್ಕಳು ಲಕ್ಕಿ ಲವ್ಲಿ ಅಂತಾರೆ. ಲಕ್ಕಿ ಅಂತಂದರೆ ಯಾವ ಮಕ್ಕಳು ಈ ಡ್ರಾಮಾದ ರೋಲ್ ಪ್ಲೇ ಮಾಡ್ತಾ ಕಲಿಯುಗದ ರೋಲ್ ಪ್ಲೇ ಮಾಡ್ತಾನೂ ಕೂಡ ಜೀವನ್ಮುಕ್ತ ಸ್ಥಿತಿ ಅನುಭವ ಮಾಡ್ತಾರಂದರೆ ಅವರಷ್ಟು ಲಕ್ಕಿ. ಮತ್ತು ಸತ್ಯ ಪರಮಾತ್ಮನ ಪ್ರೇಮದಲ್ಲಿ ಮುಳುಗ್ತಾರಂದರೆ ಅವರಷ್ಟು ಲವ್ಲಿ ಯಾರೂ ಇಲ್ಲ. ಅಂಥ ಲವ್ಲಿ ಲಕ್ಕಿ ಮಕ್ಕಳನ್ನು ಬಾಬಾ ನೋಡ್ತಿದ್ದಾರೆ. यह परमात्मा स्नेह अलौकिक स्नेह है. इस स्नेह ने ही बच्चों को बाबा का बनाया है. स्नेह ने ही सहज विजयी बनाया. ಈ ಸ್ನೇಹವೇ ಮಕ್ಕಳನ್ನು ತಂದೆಯ ಮಕ್ಕಳನ್ನಾಗಿ ಮಾಡಿದೆ. ಈ ಸ್ನೇಹವೇ ಸಹಜ ವಿಜಯಿಯನ್ನಾಗಿ, ವಿಜಯ ಎದರ ಮೇಲೆ ಮಾಯೆಯ ನಾಲೇಜನ್ನು ಬಾಬಾರವರಿಂದ ಪಡೆದ ಮೇಲೆ ಇದು ಮಾಯಾ ಅಂಥೇಳಿ ಅದರಿಂದ ಏನು ಡಿಟ್ಯಾಚ್ ಆಗಿ ನಮ್ಮ ಸತ್ಯದಲ್ಲಿ ನಾವು ಸ್ಥಿತ ಆಗ್ತೀವಿ. ನಾ ಆತ್ಮ ಅನ್ನುವ ಸತ್ಯದಲ್ಲಿ ಸ್ಥಿತ ಆಗೋದೇ ವಿಜಯ ಆಗೋದು. आज अमृत वेले से चारों ओर के हर बच्चों ने अपने स्नेह की माला बाबा को पहनाई, क्योंकि हर बच्चा जानता है कि यह परमात्मा स्नेह क्या से क्या बना देता है. ಪ್ರತಿಯೊಬ್ಬ ಇವತ್ತು ಅಮೃತ ವೇಳೆಯಿಂದ ಎಲ್ಲ ಮಕ್ಕಳು ಸ್ನೇಹದಲ್ಲಿ ಮುಳುಗಿದ್ರು. ಸ್ನೇಹದ ಮಾಲೆಯನ್ನು ಬಾಬಾರವರಿಗೆ ತೊಡಿಸ್ತಾ ಇದ್ದರು. ಯಾಕೆಂದರೆ ಪ್ರತಿಯೊಬ್ಬ ಮಕ್ಕಳು ತಿಳ್ಕೊಂಡಿದ್ದಾರೆ ಪರಮಾತ್ಮನ ಸ್ನೇಹ ಏನಿದ್ದವರನ್ನು ಏನನ್ನಾಗಿ ಮಾಡ್ತದೆ. ಅಂಡರ್ಲೈನ್, ಭಗವಂತನ ಸ್ನೇಹ ಪ್ರೇಮ, ಸತ್ಯ ಪ್ರೇಮ ಏನಿದ್ದವರನ್ನು ಏನನ್ನಾಗಿ ಮಾಡ್ತದೆ. ಜೀವನ ಬಂಧನದಲ್ಲಿ ಸಿಲುಕಿ ದುಃಖಿ ಅಶಾಂತಾಗಿ ಅದರಲ್ಲಿ ಒದ್ದಾಡ್ತಾ ಇರುವಂತಹ ಆತ್ಮಗಳನ್ನು ಜೀವನ್ಮುಕ್ತ ಸ್ಥಿತಿ ಪರಮಾತ್ಮ ಸಮಾನ ಸ್ಟೇಜ್ ಉಳ್ಳವರನ್ನಾಗಿ ಮಾಡ್ತದತ್ತಂದರೆ ಇದು ಪರಮಾತ್ಮನ ಸ್ನೇಹವೇ ಆಗಿದೆ. ಭಗವಂತನ ಸ್ನೇಹ ಏನಿದ್ದವರನ್ನು ಏನನ್ನಾಗಿ ಮಾಡ್ತದೆ. ಸ್ನೇಹ ಕಿ ಅನುಭೂತಿ ಅನೇಕ ಪರಮಾತ್ಮ ಖಜಾನೆ ಕೆ ಮಾಲಿಕ್ ಬನಾನೆ ವಾಲಿ ಹೈ. ಈ ಸ್ನೇಹದ ಅನುಭೂತಿಯು ಪರಮಾತ್ಮನ ಅನೇಕ ಖಜಾನೆಗಳಿಗೆ ಮಾಲೀಕರನ್ನಾಗಿ ಮಾಡ್ತದೆ ಅಂತ ಹೇಳ್ತಾರೆ ಬಾಬಾ. ಭಗವಂತನ ಅನೇಕ ಖಜಾನೆ ಅಂತಂದರೆ ಪರಮಾತ್ಮ ಸಿಕ್ಕಿರೋದೇ ಒಂದು ದೊಡ್ಡ ಖಜಾನೆ ನಮಗೆ. ಅವರಿಂದ ಸಿಕ್ಕಿರುವ ಸತ್ಯ ಜ್ಞಾನ, ಸದ್ಗುಣಗಳು, ಸರ್ವಶಕ್ತಿಗಳು, ಈ ಬ್ರಾಹ್ಮಣ ಪರಿವಾರ, ಇವೆಲ್ಲವೂ ಕೂಡ ಅನೇಕ ಈ ಎಲ್ಲ ಭಗವಂತನಿಂದ ಸಿಕ್ಕಿರುವಂಥ ಖಜಾನೆಗಳು ಆ ಖಜಾನೆಗಳಿಗೆ ಮಾಲೀಕರನ್ನಾಗಿ ಮಾಡ್ತಿದೆ. और सर्व परमात्मा खजानों की गोल्डन चाबी बाबा ने सर्व बच्चों को दी है. ಈ ಎಲ್ಲ ಖಜಾನೆಗಳು ಅಂದರೆ ಪರಮಾತ್ಮ ಸಾಕ್ಷಾತ್ ಭಗವಂತನ ನಾಲೇಜ್, ಸಮಯದ ಖಜಾನೆ, ಸಂಕಲ್ಪದ ಖಜಾನೆ, ಶಕ್ತಿಗಳ ಖಜಾನೆ, ಗುಣಗಳ ಖಜಾನೆ, ಹೀಗೆ ಅನೇಕ ಖಜಾನೆಗಳೇನಿವೆ. ಈ ಎಲ್ಲ ಖಜಾನೆಗಳಿಗೆ ಚಾವಿ ಯಾವುದು ಅಂತಂದರೆ ಮೇರಾ ಬಾಬಾ. ಮೇರಾ ಬಾಬಾ ಬರೀ ಶಬ್ದದಿಂದ ಮೇರಾ ಬಾಬಾ ಅಲ್ಲ, ಮೇರಾ ಬಾಬಾ ಅಂತ ಯಾವಾಗದು ದಿಲ್ಸೆ ಆಗ್ತದ, ಯಾವಾಗ ಹೃದಯದ ಮೇರಾ ಬಾಬಾ ಆಗ್ತದ, ಆವಾಗ ಚಾವಿ ಸರ್ವ ಖಜಾನೆಗಳನ್ನು ಉಪಯೋಗ ಮಾಡಲಿಕ್ಕೆ ಚಾವಿ ಓಪನ್ ಆಗ್ತದೆ. ಮೇರಾ ಬಾಬಾ ಅಂದರೆ ಯಾವುದು ಇಲ್ಲಿಯವರೆಗೆ ನನ್ನದು ಅಂತ ತಿಳ್ಕೊಂಡಿದ್ದೆ, ದೇಹ ಸಹಿತ ದೇಹದ ಸಂಬಂಧಗಳು,
ದೇಹದ ವಸ್ತುಗಳು ಆ ಎಲ್ಲ ನನ್ನದನ್ನು ನಿನ್ನದು ಎನ್ನುವುದರಲ್ಲಿ ಪರಿವರ್ತನೆ ಮಾಡಿ ಕೇವಲ ನನಗೆ ನನ್ನ ಭಾವ ಬಿಟ್ಟರೆ ಬೇರೆ ಯಾರೂ ಇಲ್ಲ ಎನ್ನುವಂತಹ ಸತ್ಯ ಪ್ರಾಮಾಣಿಕ ಸ್ಥಿತಿಯೇ ಮೇರಾ ಬಾಬಾ. ಈ ಮೇರಾ ಬಾಬಾ ಅನ್ನೋದೇನಿದೆಯಲ್ಲ, ಸರ್ವ ಖಜಾನೆಗಳಿಗೆ ಅಧಿಕಾರಿಯನ್ನಾಗಿ ಮಾಡಿಬಿಡ್ತದೆ. सर्व प्राप्तियों के अधिकार से संपन्न बन गए, सर्व शक्तियों से समर्थ बन गए, ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮಾಯೇ ಬನ್ ಗಯೆ. ಬಾಬಾ ಹೇಳ್ತಾರೆ, ನಮಗೆ ಸ್ಮೃತಿ ಕೊಡಿಸ್ತಾ ಇದ್ದಾರೆ, ಕಲ್ಪದ ಮೊದಲಿನ ಸ್ಮೃತಿಯನ್ನು ಕೊಡಿಸ್ತಿದ್ದಾರೆ. ಮಕ್ಕಳೇ, ಯಾವಾಗ ನೀವು ಮೀರಾ ಬಾಬಾ ಅಂತ ಹೇಳಿಬಿಟ್ರಿ, ಚಾವಿ ತೆಗೆದುಬಿಟ್ರಿ, ಅವಾಗ ಎಲ್ಲ ಖಜಾನೆಗಳಿಗೆ ಅಧಿಕಾರಿಯಾದ್ರಿ, ಸರ್ವ ಪ್ರಾಪ್ತಿಗಳಿಗೆ ಸರ್ವ ಅಧಿಕಾರಿಯಾದ್ರಿ, ಮತ್ತು ಸರ್ವಶಕ್ತಿಗಳ ಶಕ್ತಿಗಳಿಂದಲೂ ಸಮರ್ಥ ಆದ್ರಿ. ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮ ಆದ್ರಿ. ऐसे संपन्न आत्माओं के दिल से क्या गीत निकलता. ಈ ರೀತಿ ಇವೆಲ್ಲ ಪರಮಾತ್ಮ ತಂದೆ ಕೊಟ್ಟಿರುವಂಥ ವಿನಾಶಿ ಖಜಾನೆಗಳು. ಈ ಎಲ್ಲ ವಿನಾಶಿ ಖಜಾನೆಗಳಿಗೆ ಮಕ್ಕಳೇ ನೀವು ಅಧಿಕಾರಿಯಾಗಿದ್ದೀರಿ. ಇವಕ್ಕೆಲ್ಲ ಯಾಕೆ ಅಧಿಕಾರಿಯಾದ್ರಿ, ಯಾಕೆ ಮಾಲೀಕರಾದ್ರಿ ಅಂತಂದರೆ, ಇವುಗಳ ಚಾವಿ ನಿಮ್ಮ ಹತ್ರ ಇದೆ. ಮೇರಾ ಬಾಬಾ ಈ ಖಜಾನೆಗಳ ಚಾವಿ. ಇಂಥ ಖಜಾನೆಗಳನ್ನು ಕಳ್ಳರು ಲೂಟಿ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಯಾವುದೇ ರೀತಿಯ ಚಾವಿಯಿಂದ ಈ ಖಜಾನೆಗಳನ್ನು ತೆಗೆದು ಉಪಯೋಗ ಮಾಡ್ಕೋತೀನಿ ಅಂತಂದರೆ ಸಾಧ್ಯ ಇಲ್ಲ. ಕೇವಲ ಮೇರಾ ಬಾಬಾ ಎನ್ನುವ ಸತ್ಯ ಹೃದಯದ ಅನುಭೂತಿಯಿಂದ ಮಾತ್ರ, ಈ ಚಾವಿಯಿಂದ ಮಾತ್ರ ಈ ಖಜಾನೆಗಳು ಓಪನ್ ಆಗ್ತವೆ. ಈ ಖಜಾನೆಗಳಿಗೆ ನೀವು ಅನುಭವಿ ಆಗ್ತೀರಿ. ಆದರೆ ಈ ಎಲ್ಲ ಖಜಾನೆಗಳಿಂದ ಸಂಪನ್ನಾಗಿರುವಂಥ ಆತ್ಮ ಅಂದರೆ ಹೃದಯ, ಅರ್ಥಾತ್ ಅವ್ರ ಬುದ್ಧಿಯಿಂದ, ಅವರ ಮನಸ್ಸಿನಿಂದ ಯಾವ ಹಾಡು ಬರ್ತಾ ಇರ್ತದ, ಯಾವ ಹಾಡು ಬರ್ತದೆ, ಎಲ್ಲ ಖಜಾನೆಗಳಿಗೆ ಮಾಲೀಕರಾಗಿರುವಂಥ ಆತ್ಮನ ಮನಸ್ಸಿನಿಂದ ಯಾವ ಗೀತೆ ಬರ್ತದೆ, ಅಪ್ರಾಪ್ತ ನಹಿ ಕೋಯಿ ವಸ್ತು ಹಮ್ ಬ್ರಾಹ್ಮಣೋಂ ಕೆ ಖಜಾನೆ ಮೇ. ಅಪ್ರಾಪ್ತ ಅನ್ನುವಂಥ ಯಾವ ವಸ್ತುನೂ ಇಲ್ಲ ನಾವು ಬ್ರಾಹ್ಮಣರ ಖಜಾನೆಯಲ್ಲಿ ಅಂತಾರೆ ಬಾಬಾ. ಬ್ರಾಹ್ಮಣ ಯಾರು ಸತ್ಯ ಅಸತ್ಯವನ್ನು ಎರಡೂ ಅರಿತು, ಅಸತ್ಯ ಡ್ರಾಮಾದ ಒಂದು ಈ ಘಟನೆಗಳನ್ನು, ಮಾತುಗಳನ್ನು, ಸೀನ್ಗಳನ್ನು ಕೇವಲ ಇದು ಒಂದು ಬನಿ ಬನಾಯಿ ಡ್ರಾಮಾ, ಇದು ಡೈರೆಕ್ಟರ್ನ ಸ್ಕ್ರಿಪ್ಟ್ ಅನುಸಾರ ನಡೀತಾ ಇರುವಂಥ ಸ್ಟೋರಿ. ಈ ಸ್ಟೋರಿಯಲ್ಲಿ ಏನೆಲ್ಲ ಪ್ರಾಪ್ತ ಆಗಿದೆ, ಇದು ಯಾವುದೂ ಕೂಡ ನಾನಲ್ಲ ಮತ್ತು ನನ್ನದಲ್ಲ ಎನ್ನುವ ಸತ್ಯದ ಅರಿವಿನೊಂದಿಗೆ ಜೀವನ ಮಾಡ್ತಾ ಇರುವಂಥವರೇ ಬ್ರಾಹ್ಮಣರು. ಅಂತಹ ಬ್ರಾಹ್ಮಣರ ಖಜಾನೆಯೊಳಗೆ ಅಪ್ರಾಪ್ತಿ ಎನ್ನುವಂಥ ಯಾವ ವಸ್ತು ಇರೋದಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. आज के दिन को स्मृति दिवस कहा जाता है. आज सभी बच्चों को विशेष आदिदेव ब्रह्मा बाबा ज़्यादा स्मृति में आ रहा है ना. ಇವತ್ತು ಆದಿದೇವ ಬ್ರಹ್ಮ ಬಾಬಾರ ಸ್ಮೃತಿ ದಿನವಾಗಿರುವ ಕಾರಣದಿಂದ ಎಲ್ಲರಿಗೂ ವಿಶೇಷ ಹೆಚ್ಚು ನೆನಪು ಬರ್ತಾ ಇದೆಯಲ್ಲ. ಬ್ರಹ್ಮ ಬಾಬಾ ಆಪ್ ಬ್ರಾಹ್ಮಣ್ ಬಚ್ಚೋಂ ಕೋ ದೇಖ್ ಹರ್ಷಿತ್ ಹೋತೆ ಹೇ ಕ್ಯೂ. ಬ್ರಹ್ಮ ಬಾಬಾರವರು ಬ್ರಾಹ್ಮಣ ಮಕ್ಕಳನ್ನು ನೋಡಿ ಹರ್ಷಿತಾಗ್ತಿದ್ದಾರೆ. ಬ್ರಾಹ್ಮಣ ಮಕ್ಕಳಂದರೆ ಯಾರು? ಸತ್ಯ ಅಸತ್ಯದ ಭೇದವನ್ನು ಅರಿತು ಡ್ರಾಮಾದಿಂದ ಡಿಟ್ಯಾಚ್ ಆಗಿ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿರುವ ಮಕ್ಕಳೇ ಬ್ರಾಹ್ಮಣರು. ಅಂಥ ಬ್ರಾಹ್ಮಣರನ್ನು ನೋಡಿ ಖುಷಿ ಆಗ್ತಿದ್ದಾರೆ. ಹರ್ ಬ್ರಾಹ್ಮಣ್ ಬಚ್ಚಾ ಕೋಟೋಮೆ ಕೋಯಿ ಭಾಗ್ಯವಾನ್ ಬಚ್ಚಾ ಹೇ. ಪ್ರತಿಯೊಬ್ಬ ಬ್ರಾಹ್ಮಣ ಮಕ್ಕಳೇನಿದ್ದಾರೆ ಅವರು ಕೋಟಿಯಲ್ಲಿ ಕೆಲವು ಭಾಗ್ಯವಂತ ಮಕ್ಕಳಿದ್ದಾರೆ. अपने भाग्य को जानते हो ना. बाप दादा हर बच्चे के मस्तक में चमकता हुआ भाग्य का सितारा देख हर्षित होते. ಬಾಬಾ ಪ್ರತಿಯೊಬ್ಬ ಮಕ್ಕಳ ಮಸ್ತಕದಲ್ಲಿ, ಬ್ರಾಹ್ಮಣ ಮಕ್ಕಳ ಮಸ್ತಕದಲ್ಲಿ ಯಾವ ಭಾಗ್ಯದ ನಕ್ಷತ್ರ ಹೊಳಿತಾ ಇದೆ ಅದನ್ನು ನೋಡಿ ಹರ್ಷಿತಾಗ್ತಿದ್ದಾರೆ. आज का स्मृति दिवस विशेष बाप दादा ने विश्व सेवा की जिम्मेवारी का ताज बच्चों को अर्पण किया है. ಇವತ್ತಿನ ದಿವಸ ಬಾಬಾ ವಿಶೇಷ ಮಕ್ಕಳಿಗೆ ವಿಶ್ವ ಸೇವೆಯ ಜವಾಬ್ದಾರಿಯ ಕಿರೀಟವನ್ನು ಅರ್ಪಣೆ ಮಾಡಿದ್ದಾರೆ. ಅಂದರೆ ವಿಶ್ವ ಸೇವಾ ಯಾವುದು? ಆತ್ಮ ಸ್ಥಿತಿಯಲ್ಲಿ ಸ್ಥಿತ ಆಗಿ ಬಾಬನ ಜೊತೆ ಕಂಬೈಂಡ್ ಆಗಿ ಬಾಬನ ಜೊತೆ ಕುತ್ಕೊಂಡು ವಿಶ್ವಕ್ಕೆ ಸರ್ವ ಆತ್ಮಗಳು ಏನಿದ್ದಾರೆ ಅವರಿಗೂ ಕೂಡ ಅವರ ದೇಹ ಭಾನದಿಂದ ಮುಕ್ತಾಗಿ ಮೂಲ ಸ್ಥಿತಿಗೆ ಬರುವಂತಹ ಸಕಾಶ ಏನು ಕೊಡೋದಿದೆಯಲ್ಲ, ಇಂಥ ವಿಶ್ವ ಸೇವೆ ಮಾಡುವಂತಹ ಕಿರೀಟವನ್ನು, ಜವಾಬ್ದಾರಿಯನ್ನು ಬಾಬಾ ಮಕ್ಕಳಿಗೆ ಕೊಟ್ಟಿದ್ದಾರೆ.
तो यह स्मृति दिवस ಆ ಬಚ್ಚೋಂ ಕೆ ರಾಜ್ಯ ತಿಲಕ ಕಾ ದಿವಸ ಹೈ. ಇವತ್ತಿನ ದಿನ ಮಕ್ಕಳು ರಾಜ್ಯ ತಿಲಕವನ್ನು ಇಟ್ಕೊಳ್ಳುವಂಥ ದಿನ. 18 ಜನವರಿ ಮಕ್ಕಳು ರಾಜ್ಯ ತಿಲಕ ಇಟ್ಕೊಳ್ಳೋದು ಅಂದರೆ ಬ್ರಹ್ಮ ಬಾಬಾರವರು ತಮ್ಮ ಅವ್ಯಕ್ತ ಆ ಸ್ಥಿತಿಗೆ ತಲುಪಿದ್ರು ಪುರುಷಾರ್ಥದಿಂದ. ಅದಕ್ಕೆ ಅವರು ಆ ದೇಹದಿಂದ ಡಿಟ್ಯಾಚ್ ಆದರು. ಕಂಪ್ಲೀಟ್ ಡ್ರಾಮಾನುಸಾರ ಅವರು ಸ್ಥೂಲ ದೇಹವನ್ನು ಬಿಟ್ಟರು. ತಮ್ಮ ಸಂಪೂರ್ಣ ಅವಸ್ಥೆಯಲ್ಲಿ ಬಾಬಾ ಪಾರ್ಟ್ ಮಾಡಲಿಕ್ಕೆ ಶುರು ಮಾಡಿದರು, ಫರಿಸ್ತಾ ರೂಪದ ಪಾರ್ಟ್. ಆದರೆ ಬಾಬಾ ಹೇಳ್ತಾರೆ, ನಾವು ಶರೀರದೊಳಗಿದ್ದೂ ಕೂಡ ಬ್ರಹ್ಮ ಬಾಬಾರ ಸಮಾನ ಅವ್ಯಕ್ತ ಸ್ಥಿತಿ ಅನುಭವ ಮಾಡಲಿಕ್ಕೆ ಸಾಧ್ಯ ಇದೆ. ಅರ್ಥಾತ್ ನಾ ಆತ್ಮ ರಾಜ, ನನ್ನ ರಾಜ ತಿಲಕದ ನಾನೇ ಹಚ್ಕೊಂಡು ಆ ರಾಜ ಆಗಿ ಅನುಭವ ಮಾಡುವಂಥ ದಿನ. ಬಚ್ಚೋಂ ಕೆ ವಿಶೇಷ ಸಾಕಾರ ಸ್ವರೂಪ ಮೇ ವಿಲ್ ಪಾವರ್ಸ್ ವಿಲ್ ಕರ್ನೆ ಕಾ ದಿನ ಹೈ. ಅವತ್ತಿನ ದಿನ ಬಾಬಾರವರು, ಬ್ರಹ್ಮ ಬಾಬಾರವರು, ಶಿವ ಬಾಬಾ, ಬಾಪ್ ದಾದಾ ಇಬ್ಬರೂ ಕೂಡ ದಾದೀಜಿಯವರಿಗೆ ತಮ್ಮೆಲ್ಲ ಪವರ್ಸನ್ನು ವಿಲ್ ಮಾಡಿದರು. ಕೇವಲ ದಾದಿಯಲ್ಲ, ಸರ್ವ ಮಕ್ಕಳಿಗೂ ಕೂಡ ಬಾಬಾ ಎಲ್ಲ ಮಕ್ಕಳು ಸರ್ವ ಇಂದ್ರಿಯಗಳ ಮೇಲೆ, ಅಕ್ಷೋಹಿಣಿ ಸೇನಾ ರೂಪದಲ್ಲಿರುವ ಸಂಕಲ್ಪಗಳ ಮೇಲೆ, ಸ್ಥೂಲ ಜೀವನದಲ್ಲಿಯೂ ಕೂಡ ಆಡಳಿತ ಮಾಡುವಂಥ ಶಕ್ತಿಯನ್ನು ಬಾಬಾ ಅವತ್ತ ವಿಲ್ ಮಾಡಿದರು. ಸನ್ ಶೋಸ್ ಫಾದರ್ ಇಸ್ ಕಹಾವತ್ ಕೋ ಸಾಕಾರ ಕರ್ನೆ ಕಾ ದಿವಸ ಹೈ. ಭಗವಂತ ತಂದೆಯನ್ನು, ಪರಮಾತ್ಮನನ್ನು ಪ್ರತ್ಯಕ್ಷ ಮಾಡುವಂತಹ ದಿನವೂ ಕೂಡ ಇದಾಗಿದೆ. ಬಾಪ್ ದಾದಾ ಬಚ್ಚೋಂ ಕೆ ನಿಮಿತ್ತ ಬನ್ ನಿಸ್ವಾರ್ಥ ವಿಶ್ವ ಸೇವಾ ಕೋ ದೇಖ್ ಖುಷ್ ಹೋತೆ ಹೈ. ಬಾಪ್ ದಾದಾರು ಮಕ್ಕಳ ಈ ನಿಮಿತ್ತರಾಗಿ ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇದ್ದಾರಲ್ಲ, ಇದನ್ನು ನೋಡಿ ಬಾಬಾ ಖುಷ್ ಆಗ್ತಿದ್ದಾರೆ. ಬಾಪ್ ದಾದಾ ಕರಾವನ್ ಹಾರ್ ಹೋ करन हार बच्चों के हर कदम को देख खुश होते हैं, क्योंकि सेवा की सफलता का विशेष आधार ही है. करावनहार बाबा मुझ करनहार आत्मा द्वारा करा रहा है. ಅಂಡರ್ಲೈನ್. ಇವತ್ತು ಯಾಕೆ ವಿಶ್ವ ಸೇವೆಯಲ್ಲಿ ಇಷ್ಟೊಂದು ಸಫಲತೆಯಾಗಿದೆ, ಆ ಸಫಲತೆಯನ್ನು ನೋಡಿ ಬಾಬಾ ಖುಷ್ ಆಗ್ತಾ ಇದ್ದಾರೆ. ಸಫಲತೆಗೆ ಆಧಾರ ಆಗಿದೆ ನಾನು ಮಾಡುವಂಥ ಆತ್ಮನಿಗೆ ಮಾಡಿಸುವಂಥವರು ಶಿವಬಾಬಾ ಇದ್ದಾರೆ. ಮಹಾಭಾರತದಲ್ಲಿ ನಾವು ನೋಡ್ತೀವಿ, ಯಾವಾಗ ಪಾಂಡವರ ವಿಜಯದ ನಂತರ ಸೂಕ್ಷ್ಮ ರೂಪದಲ್ಲಿ ಪಾಂಡವರಿಗೆ ಅಭಿಮಾನ ಬರಲಿಕ್ಕೆ ಶುರುವಾಯಿತು. ಮೋಸ್ಟ್ಲಿ ನನ್ನ ಬಾಣದಿಂದಲೇ ವಿಜಯ ಆಗಿದೆ ಅಂತ ಅರ್ಜುನನಿಗೆ, ನನ್ನ ಗದೆಯಿಂದ ವಿಜಯ ಆಗಿದೆ ಅಂತ ಭೀಮನಿಗೆ, ಹೀಗೆ ನನ್ನ ಶೌರ್ಯದಿಂದ, ನನ್ನ ಜಾಣತನದಿಂದ, ನನ್ನಿಂದ ವಿಜಯನ ಆಗಿರ್ಬೋದು, ಹೆಚ್ಚು ನಾನೇ ಯುದ್ಧವನ್ನು ಮಾಡಿರುವಂಥದ್ದು, ವಿಜಯಿ ಆಗಿರುವಂಥದ್ದು ಅಂತ ಸೂಕ್ಷ್ಮ ರೂಪದ ಅಭಿಮಾನ ಬಂದಾಗ ಅವರೆಲ್ಲರ ಅಭಿಮಾನವನ್ನು ದೂರ ಮಾಡಲಿಕ್ಕೆ, ದೇವಭಾನದಿಂದ ಮುಕ್ತ ಮಾಡಲಿಕ್ಕೆ ಅಲ್ಲಿ ಯಾರು ಶ್ರೀಕೃಷ್ಣ ಅಂದರೆ ಗೀತಾದಲ್ಲಿ ಅವರು ತೋರಿಸಿದ ಹಾಗೆ ಶ್ರೀಕೃಷ್ಣ ಭಗವಂತ ಯಾರು ಬಾರ್ಬರಿಕನಿಗೆ ತೋರಿಸ್ಲಾಗ್ತದ. ಬಾರ್ಬರಿಕನ ಹತ್ರ ಹೋಗ್ತಾನ, ಬಾರ್ಬರಿಕ ಮಾತ್ರ ಇಂಥವನಾಗಿರ್ತಾನ, ಆ ಯುದ್ಧವನ್ನು ಸಂಪೂರ್ಣವಾಗಿ ನೋಡಿರುವಂಥವನು, ಯಾರು ಯುದ್ಧವನ್ನು ಮಾಡ್ತಾ ಇದ್ದಾರಂಥೇಳಿ. ಆಗ ಪಾಂಡವರಿಗೆ ತಿಳಿಸ್ಲಾಗ್ತದ. ಬಾರ್ಬರಿಕ ಹೇಳ್ತಾನ, ಇಲ್ಲಿ ಯುದ್ಧದಲ್ಲಿ ಕೇವಲ ಶ್ರೀಕೃಷ್ಣನ ಚಕ್ರ ಮಾತ್ರ ಆಡ್ತಾ ಇತ್ತು, ಬೇರೆ ಯಾರ್ದು ಗದ, ಬಾಣ ಮತ್ತು ಬಿಲ್ಲು, ಯಾವುದೇ ಭಲ್ಲ ಯಾವುದೂ ಕೆಲಸ ಮಾಡ್ತಿರಲಿಲ್ಲ. ಕೇವಲ ಚಕ್ರ ತಿರುಗ್ತಾ ಇತ್ತು, ಚಕ್ರನೇ ಅಂತ್ಯ ಮಾಡ್ತಾ ಇತ್ತು ಅಂತ. ಅಂದರೆ ಯಾವಾಗ ಬಾಬಾ ಹೇಳ್ತಾರೆ ಸೇವೆಯ ಸಫಲತೆಗೆ ಕಾರಣ ಅಂತಂದರೆ, ನಾನು ಸೇವಾ ಮಾಡಿದೆ, ನಾನು ಕೋರ್ಸ್ ಕೊಟ್ಟೆ, ಅಥವಾ ನಾನು ಭಾಷಣ ಮಾಡಿದ್ದೀನಿ, ನಾನು BK ಪಾಠಶಾಲಾ ತಯಾರು ಮಾಡಿದ್ದೀನಿ, ಇದರಿಂದ ಸಫಲತೆ ಸಿಗೋದಿಲ್ಲ. ಮಾಡಿಸುವಂಥವರು ಬಾಬಾ ಅದಾರ, ನಿಮಿತ್ತ ಮಾತ್ರ ಬಾಬಾ ನನ್ನನ್ನು ಚಾಯ್ಸ್ ಮಾಡ್ಕೊಂಡಿದ್ದಾರ. ಬೇಕು ಅಂದರೆ ಡ್ರಾಮಾದ ಡೈರೆಕ್ಟರ್ ನನ್ನನ್ನೇ ಆ ಒಂದು ಕಾರ್ಯಕ್ಕೆ ಚಾಯ್ಸ್ ಮಾಡ್ಬೋದು, ಇಲ್ಲ ಚೇಂಜು ಮಾಡ್ಬೋದು, ಬೇರೆಯವ್ರನ್ನೂ ಇಡ್ಬೋದಾಗಿತ್ತು. ಅಂದರೆ ಬಾಬಾ ಇಟ್ಟಿದ್ದಾರತ್ತಂದರೆ ಕೇವಲ ನಾನು ನಿಮಿತ್ತಿದ್ದೀನಿ. ಎಲ್ಲವೂ ಬನಾಯಿ ಡ್ರಾಮಾ ಮಾಡಲ್ಪಟ್ಟಂಥ ಈ ನಾಟಕದಲ್ಲಿ ಮಾಡೋದೇನೂ ಇಲ್ಲ, ಎಲ್ಲವೂ ಪ್ರೀ ರಿಕಾರ್ಡೆಡ್ ಇದೆ. ಕೇವಲ ನಿಮಿತ್ತ ಮಾತ್ರ ಈ ರೋಲ್ನ ಮೂಲಕ ಕಾರ್ಯ ಆಗ್ತದೆ. ಆದರೆ ಮಾಡಿಸ್ತಾ ಇರೋರು, ಹಿಂದೆ ನಡೀತಾ ಇರೋದು ಡ್ರಾಮಾದ ಮೂಲಕ ಬಾಬಾ ಮಾಡಿಸ್ತಿದ್ದಾರೆ ಅಂದಮೇಲೆ ನಮ್ಮ ಬುದ್ಧಿಯಲ್ಲಿ ಈ ನಿಸ್ವಾರ್ಥ ಭಾವ ಇರಬೇಕು. ನಾನೇನು ಮಾಡ್ತಾ ಇಲ್ಲ,
ಕೇವಲ ಇದೆಲ್ಲವನ್ನು ಮಾಡ್ತಾ ಇರೋರು ಬಾಬಾ, ಅರ್ಥಾತ್ ಡ್ರಾಮಾ. ಬಾಬಾರವ್ರದ್ದೇ ಇಲ್ಲಿ ಎಲ್ಲವೂ ಶಕ್ತಿ ಇದೆ, ಬಾಬಾರವ್ರ ಮೂಲಕ ಇದು ನಡೀತಾ ಇದೆ ಅನ್ನುವಂಥ ಏನು ಭಾವಿದೆ. ಕರಾವನ ಹಾರ್ ಕರಾ ರಹೆ ಹೇ, ಮಾಡಿಸೋರು ಮಾಡಿಸ್ತಿದ್ದಾರೆ ನನ್ನ ಮೂಲಕ ಅನ್ನುವಂಥದ್ದು ಏನಿದೆಯಲ್ಲ, ಇದೇ ಸೇವೆಯ ಸಫಲತೆಗೆ ಮೂಲ ಆಧಾರ ಆಗಿದೆ. ಮೇ ಆತ್ಮ ನಿಮಿತ್ಯ ಹೂँ क्योंकि निमित्त भाव से निर्माण ಸ್ಥಿತಿ ಸ್ವತಃ ಹೋ ಜಾತಿ ಹೇ. ಕೇವಲ ನಾನು ನಿಮಿತ್ತಿದ್ದೀನಿ. ಕೇವಲ ಅರ್ಜುನ ಕೇವಲ ಭೀಷ್ಮಾಚಾರ್ಯರನ್ನು ಅಂತ್ಯ ಮಾಡಲಿಕ್ಕೆ ಕೇವಲ ನಿಮಿತ್ತ ಆಗಬೇಕಾಗಿತ್ತು. ಅಲ್ಲಿ ಅಂತ್ಯ ಮಾಡಿದವರು ಶ್ರೀಕೃಷ್ಣನ ಚಕ್ರ ಇತ್ತು, ಅದರದ್ದು ಗುಪ್ತ ರೂಪದಲ್ಲಿ ಕೆಲಸ ಮಾಡುವುದು ಆ ಯುದ್ಧದ ನಿಯಮ ಆಗಿತ್ತು. ಈ ಕಾರಣದಿಂದ ಅರ್ಜುನ ಕೇವಲ ನಿಮಿತ್ತ. ಹಾಗೆಯೇ ನಾವು ಕೇವಲ ಈ ವಿಶ್ವನಾಟಕದಲ್ಲಿ ಇಷ್ಟು ದೊಡ್ಡ ಸೇವೆಗೆ, ಇಷ್ಟೊಂದು ವಿಸ್ತಾರಕ್ಕೆ ಬಾಬನೇ ಕಾರಣ, ಡ್ರಾಮಾ ಕಾರಣ ಇದೆ ಹೊರತು ನಾವ್ಯಾರೂ ಕಾರಣ ಅಲ್ಲ ಎನ್ನುವಂಥ ನಿಸ್ವಾರ್ಥ ಭಾವ ಏನಿದೆಯಲ್ಲ, ಇದು ನಿಮ್ಮನ್ನು ನಿರ್ಮಾಣರನ್ನಾಗಿ ಮಾಡುತ್ತದೆ, ಮಾನ ಮುಕ್ತರ ಸ್ಥಿತಿ ಕರ್ಕೊಂಡು ಹೋಗ್ತದೆ. ಮೇ ಪನ್ ಜೋ ದೇವಭಾನ್ ಮೇ ಲಾತಾ ಹೇ ವ ಸ್ವತಃ ಹಿ ನಿರ್ಮಾಣ ಭಾವಸೆ ಸಮಾಪ್ತ ಹೋ ಜಾತಾ ಹೇ. ಯಾವ ದೇಹ ನಾನು ನನ್ನದನ್ನೋದಿದೆಯಲ್ಲ, ನಾ ಮಾಡಿದ್ದೀನಿ, ನನ್ನಿಂದಾಗಿದೆ ಅಂತ, ಇದು ದೇಹಭಾನದಲ್ಲಿ ತರ್ತದೆ, ಇದು ಜೀವನ ಬಂಧದಲ್ಲಿ ಮುಳುಗಿಸ್ತದೆ. ಅದಕ್ಕಾಗಿ ಯಾವಾಗ ನಾನು ಬಾಬಾ ಮಾಡಿಸಿದ್ದಾರೆ ಅನ್ನೋದಿರ್ತದಲ್ಲ, ಆವಾಗ ನಿರ್ಮಾಣರಾಗ್ತೀರಿ ಅಂತಾರೆ ಬಾಬಾ. ಇಸ್ ಬ್ರಾಹ್ಮಣ ಜೀವನ ಮೇ ಸಬ್ಸೆ ಜ್ಯಾದಾ ವಿಘ್ನ ರೂಪ ಬಂತಾ ಹೇ ದೇಹಭಾನ್ ಕಾ ಮೇಪನ್. ಈ ಬ್ರಾಹ್ಮಣ ಜೀವನದಲ್ಲಿ ಅತಿ ದೊಡ್ಡ ವಿಘ್ನ ರೂಪ ಯಾವುದು ಅಂದರೆ ದೇಹಭಾನ್. ಮೇಪನ್ ಅಂತಾರೆ ಬಾಬಾ. ಮೇಪನ್ ಅಂದರೆ ನಾನು, ನನಗೆ ಬೇಕಿದು, ನನ್ನ ಹತ್ರ ಬೇಕು, ನಾನು ಈ ಥರ ಉಡಬೇಕು, ನಾನು ಈ ಥರ ತೊಡಬೇಕು, ನನ್ನ ಹತ್ರ ಈ ಥರ ಸಾಮಾನು ಇರಬೇಕು, ನಮ್ಮ ಸೆಂಟ್ರ್ನಲ್ಲಿ ಸಾಮಾನು ಇರಬೇಕು, ನಮ್ಮ ಮನೆಯಲ್ಲೂ ಕೂಡ ಇಂಥ ಸಾಮಾನು ಇರಬೇಕು, ನಾನು ಈ ಥರ ಕಲಿಬೇಕು, ಆಗಬೇಕು, ನಾನು ನಂದು ಅನ್ನೋದೇನಿದೆಯಲ್ಲ, ಇದು ದೇಹಭಾನ್. ನಾವು ಬಾಬನ ಮಕ್ಕಳಾಗಿರೋದೇ, ಮುರುಳಿ ಕೇಳ್ತಾ ಇರೋದೇ, ಪುರುಷಾರ್ಥ ಮಾಡ್ತಾ ಇರೋದೇ ದೇಹಭಾನದಿಂದ ಮುಕ್ತ ಆಗಲಿಕ್ಕೆ. ಆದರೆ ಬಾಬಾ ಹೇಳ್ತಾರೆ, ಇದು ದೇಹಭಾನ ಗೊತ್ತಿಲ್ಲದಂತೆ ಸೂಕ್ಷ್ಮ ರೂಪದಲ್ಲಿ ಇದು ನಮಗೆ ವಿಘ್ನ ರೂಪ ಆಗ್ತಾ ಇದೆ. ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಲಿಕ್ಕೆ ದೇಹಭಾನ, ನಾನು ನನ್ನದನ್ನೋದೇನಿದೆಯಲ್ಲ, ಇದು ಸೂಕ್ಷ್ಮ ರೂಪದಲ್ಲಿ ವಿಘ್ನ ರೂಪ ಆಗ್ತಾ ಇದೆ ಅಂತಾರೆ ಬಾಬಾ. करावन हार करा रहा है, मैं निमित्त करनहार बन कर रहा हूँ, तो सहज देह अभिमान मुक्त बन जाते हैं ना. ಅಂದರೆ ಏನೇ ಕಾರ್ಯ ಇಷ್ಟೆಲ್ಲ ಏನು ನಡೀತಾ ಇದೆ, ಇಂಥ ಶ್ರೇಷ್ಠ ಜೀವನ ಸಿಗಲಿಕ್ಕೂ ಕೂಡ ನಾವು ಯಾರದೇ ಎಷ್ಟೇ ಆತ್ಮಗಳಿಗೆ ಜ್ಞಾನದ ಮೂಲಕ ಅವರನ್ನು ಬಾಬಾರ ಜೊತೆಗೆ ಜೋಡಿಸಿರ್ಬೋದು. ಆದರೆ ಜ್ಞಾನವೂ ಬಾಬಾರವ್ರದ್ದೇ, ಈ ದೇಹವೂ ಬಾಬಾರವ್ರದ್ದೇ, ಈ ಜೀವನವೂ ಕೂಡ ಬಾಬಾ ಕೊಟ್ಟಿರುವಂಥದ್ದು, ಡ್ರಾಮಾ ಕೊಟ್ಟಿರುವಂಥದ್ದು. ಜೀವನನೇ ಬಾಬಾ ಕೊಟ್ಟಿದ್ದಾರೆ, ದೇಹನೇ ಬಾಬಾ ಕೊಟ್ಟಿದ್ದಾರೆ ಅಂದಮೇಲೆ ಮತ್ತು ನಂದು ಅನ್ನೋದೇನಿದೆ ಇಲ್ಲಿ, ನಂದು ಅನ್ನೋಂಥದ್ದು ಏನೂ ಇಲ್ಲವೇ ಇಲ್ಲ. ನಂದು ಅನ್ನೋದೇನಾದರೂ ಇದ್ದರೆ ಸೆಂಟ್ರೂ ಕೂಡ ನಂದಲ್ಲ, ಸೆಂಟ್ರೂ ಕೂಡ ಬಾಬಂದ ಇದೆ. ನಂದು ಅನ್ನೋದೇನು ಕೇವಲ ಬಾಬಾ. ಬಾಬಾ ಮಾತ್ರ ನನ್ನವ್ರದಾರ. ಬಾಬಾ ಬಿಟ್ರೆ ಸೇವಾ ಕೇಂದ್ರ ನಂದಲ್ಲ, ಯಾವ ವಿದ್ಯಾರ್ಥಿಗಳು ನನ್ನವರಲ್ಲ, ಮನೆ ನಂದಲ್ಲ, ಸಂಬಂಧಗಳು ವಸ್ತುಗಳು ಯಾವುದೂ ನನ್ನದಲ್ಲ. ಈ ನನ್ನದು ಯಾವುದೂ ಅಲ್ಲ, ಕೇವಲ ನನ್ನ ಬಾಬಾ ಮಾತ್ರ ಅಂತ ಏನಿದೆಯಲ್ಲ, ಇದು ಮಾತ್ರ ಜೀವನ್ಮುಕ್ತ ಸ್ಥಿತಿ, ನಿಮಿತ್ತ ಭಾವ ನಿರ್ಮಾಣ ಭಾವದ ಅನುಭವ ಮಾಡಿಸ್ಲಿಕ್ಕೆ ಸಾಧ್ಯ ಇದೆ. तो सहज देह अभिमान मुक्त बन जाते और जीवन मुक्त का मज़ा अनुभव करते. ಡಬಲ್ ಟ್ರಿಪಲ್ ಅಂಡರ್ಲೈನ್ ಮಾಡೋಣ ಈ ಮಹಾವಾಕ್ಯಕ್ಕೆ. ಬಾಬಾ ಹೇಳ್ತಾರೆ, ಎಷ್ಟು ಬಾಬಾ ಮಾಡಿಸ್ತಿದ್ದಾರೆ ಅನ್ನೋದು ಬರ್ತದೋ ಅಷ್ಟು ದೇಹ ಅಭಿಮಾನ ಮುರಿತದ, ದೂರ ಆಗ್ತದೆ. ದೇಹ ಅಭಿಮಾನದೇನು ಮಾಸ್ಕ್ ಹಾಕ್ಕೊಂಡಿದ್ದೀವಿ, ಏನು ನಮ್ಮ ಮುಖದ ಮೇಲೆ ಬೇರೆ ಬೇರೆ ಲೇಯರ್ ಹಾಕ್ಕೊಂಡಿದ್ದೀವಿ, ನಾ ಮಾಡೀನಿ, ನನ್ನಿಂದ ಅನ್ನುವಂಥದ್ದು, ಆ ಒಂದು ಲೇಯರ್ದು ಹರಿತದ, ಪೊರೆ ಹರಿತದೆ, ದೇವಾನ ಮುರಿತದ. ಆವಾಗ ಜೀವನ್ಮುಕ್ತ ಸ್ಥಿತಿಯ ಮಜಾ ಅನುಭವ ಮಾಡ್ಬೋದು ಅಂತಾರೆ ಬಾಬಾ. ಜೀವನ್ಮುಕ್ತ ಸ್ಥಿತಿಯ ಮಜಾ ಅಂದರೆ, ಈಗ ಕ್ರಿಕೆಟ್ ಆಡೋರು ಆಡ್ತಾ ಇರ್ತಾರೆ, ಕ್ರಿಕೆಟ್ ಆಡೋರು ಸಿಕ್ಕಾಪಟ್ಟಿ ಟೆನ್ಷನ್ ಒಳಗಿರ್ತಾರೆ. ಆದರೆ ಕ್ರಿಕೆಟನ್ನು ನೋಡುವಂಥವ್ರು ಬಹಳ ಎಂಜಾಯ್ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಇದು ನನ್ನ ಟೀಮ್ ಗೆದಿಲೇಬೇಕು ಅನ್ನುವಂಥವ್ರು ಕ್ರಿಕೆಟ್ ನೋಡ್ತಾನೂ ಕೂಡ ಮಜಾ ಅನುಭವ ಮಾಡೋದಿಲ್ಲ, ಅವರು ಕೂಡ ಟೆನ್ಷನ್ ಮಾಡ್ಕೋತಾ ಇರ್ತಾರೆ. ಆದರೆ ಬಾಬಾ ಹೇಳ್ತಾರೆ, ಈಗ ಒಬ್ಬ ತಾಯಿಗೆ ಇಬ್ಬರು ಮಕ್ಕಳು ಆಟ ಆಡ್ತಿದ್ರು ಅಂತಂದರೆ, ಇಬ್ಬರು ಒಂದೊಂದು ಟೀಮಲ್ಲಿದ್ದರು, ಆ ಟೀಮಲ್ಲಿ ಅವರೇ ಇಬ್ಬರು ಇದ್ದರು ಅಂದರೆ
ಯಾವ ಮಕ್ಕಳು ಆಟ ಆಡಿ ಗೆದ್ದರೂ ಕೂಡ ಅಷ್ಟೇ ಖುಷಿ, ಬಹಳ ಸಾಕ್ಷಿಯಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ, ಮಕ್ಕಳು ಆಟ ಆಡ್ತಾ ಇರ್ತಾರೆ ಅಂತ. ಹಾಗೆ ಜೀವನ್ಮುಕ್ತ ಸ್ಥಿತಿಯ ಮಜಾ ಅನುಭವ ಮಾಡೋದು ಅಂತಂದರೆ ಇದು ಟೋಟಲ್ ವಿಶ್ವ ನಾಟಕ ಪ್ರೀ ರಿಕಾರ್ಡೆಡ್ ಇರುವಂಥದ್ದು, ರೀಪ್ಲೇ ಆಗ್ತಾ ಇದೆ. ಇದರಲ್ಲಿ ಏನೂ ನಾ ಮಾಡುವಂಥದ್ದಿಲ್ಲ, ಎಲ್ಲವೂ ತಾನೇ ಆಗ್ತಾ ಇದೆ. ಅಂದಮೇಲೆ ಇಲ್ಲಿ ಬಾಬಾ ಹೇಳ್ತಾರೆ ಏನಿದೆ ಅಂತಂದರೆ, ನಾನು ಕೇವಲ ಇದು ಸಾಕ್ಷಿ ದೃಷ್ಟ ಆಗಿ ಯಾವುದರಲ್ಲೂ ಇಂಟರ್ಫಿಯರ್ ಆಗದೆ, ಯಾವುದೇ ರೀತಿಯ ಪ್ರಶ್ನೆಯನ್ನು ಹಾಕದೆ ನಾನು ಎಲ್ಲವನ್ನೂ ಕೇವಲ ಸಾಕ್ಷಿಯಾಗಿ ನೋಡ್ತೀನಿ. ಇವನ್ ನಾ ಆತ್ಮ, ನನಗೇನು ಮೈಂಡ್ ಇದೆ, ಮೈಂಡ್ ಮತ್ತು ಬುದ್ಧಿ ಇದೆ, ಇದರಲ್ಲಿ ನಡೀತಾ ಇರುವಂಥದ್ದನ್ನೂ ಕೂಡ ಸಾಕ್ಷಿಯಾಗಿ ನೋಡ್ತೀನಿ. ಆಗ ಈ ನಾಟಕದ ಮಜಾ ತಗೊಳ್ಳಿಕ್ಕೆ, ಬಹಳ ಸತ್ಯ ಜೀವನ್ಮುಕ್ತ ಸ್ಥಿತಿ ಅನುಭವ ಮಾಡಲಿಕ್ಕೆ ಅಥವಾ ಈ ನಾಟಕದಲ್ಲಿ ಮನರಂಜನೆ ಅನುಭವ ಮಾಡಲಿಕ್ಕೆ ಸಾಧ್ಯ ಇದೆ. ಭವಿಷ್ಯ ಮೇ ಜೀವನ್ಮುಕ್ತ ತೋ ಪ್ರಾಪ್ತ ಹೋನಿ ಹೇ, ಅಂಡರ್ಲೈನ್. ಸತ್ಯುಗದಲ್ಲಿ ನಾವು ಸುಖಿ ಇರ್ತೀವಿ, ಕಲಿಯುಗದಲ್ಲಿ ಇದೆಲ್ಲ ಇಲ್ಲ. ಬಿಗೆ ಜೀವನ್ಮುಕ್ತ ಸ್ಥಿತಿ ಏನಿದೆ ಇದು ಹೈಯೆಸ್ಟ್ ಸ್ಟೇಜ್ ಸತ್ಯುಗಕ್ಕಿಂತಲೂ. ಅದಕ್ಕೆ ಬಾಬಾ ಹೇಳ್ತಾರೆ ಭವಿಷ್ಯದಲ್ಲಿ ಜೀವನ್ಮುಕ್ತಿ ಪ್ರಾಪ್ತ ಮಾಡ್ಕೊಳ್ತೀರಿ, ಆದರೆ अब संगम युग पर जीवन मुक्त का अलौकिक आनंद और ही अलौकिक है. ಈ ಸಂಗಮ ಯುಗದಲ್ಲಿ ಏನು ಜೀವನ್ಮುಕ್ತ ಅಲೌಕಿಕ ಆನಂದದ ಅನುಭವ ಮಾಡ್ತಿರಲ್ಲ, ಇದು ಬಹಳ ವಿಶಿಷ್ಟ, ಅಲೌಕಿಕ, ಯೂನಿಕ್, ಬಹಳ ನ್ಯಾರ ಇದೆ. ಅಂದರೆ ಸತ್ಯುಗದಲ್ಲೂ ಕೂಡ ಇಂಥ ಅನುಭವ ಮಾಡಲಿಕ್ಕಾಗೋದಿಲ್ಲ. ಯಾಕೆ ಅನುಭವ ಮಾಡಲಿಕ್ಕಾಗೋದಿಲ್ಲ ಅಂದರೆ, ಸತ್ಯುಗದಲ್ಲಿ ಯುದ್ಧನೇ ಇಲ್ಲ, ಸತ್ಯುಗದಲ್ಲಿ ರಾವಣ ಇಲ್ಲ, ಮಾಯಾ ಇಲ್ಲ, ಕೆಟ್ಟದ್ದಿಲ್ಲ. ಅಲ್ಲಿ ಸತ್ಯುಗದಲ್ಲಿ ಜೀವನ್ಮುಕ್ತ ಸ್ಥಿತಿ ಅನುಭವ ಮಾಡೋದು ಏನು ದೊಡ್ಡ ಮಾತಿಲ್ಲ. ಆದರೆ ಇಲ್ಲಿ ಮಾಯಾ ಇದೆ, ರಾವಣ ಇದ್ದಾನೆ, ರೋಲ್ ಇದೆ, ರೋಲ್ನಲ್ಲಿ ಶರೀರದಲ್ಲಿ ರೋಗ ಇದೆ, ಎಲ್ಲ ಇದ್ದೂ ಕೂಡ ಜೀವನ್ಮುಕ್ತ ಸ್ಥಿತಿಯ ಏನು ನಾಲೆಜ್ ಬಾಬಾ ಕೊಟ್ಟಿದ್ದಾರೆ, ಆ ನಾಲೆಜನ್ನು ಯೂಸ್ ಮಾಡಿ ನಾವೇನು ಅನುಭವ ಮಾಡ್ತೀವಿ, ಇದು ಬಹಳ ಆನಂದಮಯ, अलौकिक आनंद अंतर बाबा, और ही अलौकिक है. अलौकिक आनंद और ही अलौकिक है. जैसे ब्रह्मा बाबा को देखा ना, कर्म करते कर्म के बंधन से न्यारे. ಬ್ರಹ್ಮ ಬಾಬಾರವರನ್ನು ನೋಡಿದ್ದಿರಲ್ಲ, ಕರ್ಮ ಮಾಡ್ತಾನೂ ಕೂಡ ಕರ್ಮದ ಬಂಧನದಿಂದ ನ್ಯಾರ ಇದ್ದರು. ಜೀವನ್ में होते कमल पुष्प समान न्यारे और प्यारे. इतने बड़े परिवार की जिम्मेवारी, जीवन की जिम्मेवारी, योगी बनाने की जिम्मेवारी, फरिश्ता सो देवता बनाने की जिम्मेवारी होते हुए भी बेफिक्र बादशाह. ಬ್ರಹ್ಮ ಬಾಬಾ ನೋಡಿದಿರಲ್ಲ, ಅವರ ಜೀವನ ಹೆಂಗೆ ಕಮಲ ಪುಷ್ಪ ಸಮಾನ ನ್ಯಾರ ಪ್ಯಾರ ಇದ್ದರು. ಪರಿವಾರದ, ಇಷ್ಟು ದೊಡ್ಡ ಬ್ರಾಹ್ಮಣ ಪರಿವಾರದ ಜವಾಬ್ದಾರಿ, ಜೀವನದ ಜವಾಬ್ದಾರಿ, ಯೋಗಿಗಳನ್ನಾಗಿ ಮಾಡುವಂಥ, ಫರಿಸ್ತಾದಿಂದ ದೇವತಾ ಮಾಡುವಂಥ ಜವಾಬ್ದಾರಿ ಇದ್ದರೂ ಕೂಡ ಬಾಬಾ ಬೇಫಿಕರ್ ಬಾದಶಾಹ. ಯಾಕೆ ಬ್ರಹ್ಮ ಬಾಬಾ ಬೇಫಿಕರ್ ಬಾದಶಾಹ ಆಗಿದ್ರಂದರೆ, ಬಾಬಾ ಈ ಸತ್ಯ ಅನುಭವ ಮಾಡಿದ್ರು. ನಾ ಆತ್ಮ ಸತ್ತಿದ್ದೀನಿ, ನಾನು ಆತ್ಮ ಅನಂತ ಸಂಪೂರ್ಣಿದ್ದೀನಿ. ಬಾಕಿ ಏನೆಲ್ಲ ಅಪೂರ್ಣತೆ ಇದೆ, ದುಃಖ ಇದೆ, ಚಿಂತೆ ಇದೆ, ಹೆಚ್ಚು ಕಡಿಮೆ ಇದೆ, ವಿಕಾರ ಇದೆ, ಅದು ಕೇವಲ ಬನಿ ಬನಾಯಿ ಮಾಡಲ್ಪಟ್ಟ ನಾಟಕದಲ್ಲಿದೆ. ಇದು ನಾಟಕ, ನಾ ಆತ್ಮ ಸತ್ತಿದ್ದೀನಿ ಅನ್ನುವ ಸತ್ಯ ಬಾಬಾ ಅನುಭವ ಮಾಡ್ತಿದ್ರು. ಈ ಸತ್ಯದಲ್ಲಿ ಬಾಬಾ ಜೀವನ ಮಾಡ್ತಿದ್ರು. ಅದಕ್ಕೆ ಬೇಫಿಕರ್ ಬಾದಶಾಹ, ಚಿಂತೆ ಎದುರದು. ಎಲ್ಲವೂ ನಾಟಕದ ಡೈರೆಕ್ಟರ್ ಅನುಸಾರ ನಡೀತಾ ಇದೆ ಅಂತಂದಮೇಲೆ ಹಾನಿ ನಾಟಕದಲ್ಲಿದೆ, ಲಾಭ ನಾಟಕದಲ್ಲಿದೆ, ಸಿಗ್ತಾ ಇರೋದು ನಾಟಕದಲ್ಲಿ, ಕಳ್ಕೊತಾ ಇರೋದು ನಾಟಕದಲ್ಲಿ. ಮತ್ತು ನಾ ಆತ್ಮ ಇದರಲ್ಲಿ ಚಿಂತೆ ಮಾಡುವಂಥದ್ದೇನಿದೆ, ನಾ ಆತ್ಮ ಈ ಮನಸ್ಸಿನಲ್ಲಿ ಏನೇನು ನಡೆಯುವ ವಿಚಾರಗಳನ್ನು ಕೂಡ ನಾನು ಸಾಕ್ಷಿಯಾಗಿ ನೋಡ್ತೀನಿ. ಹೀಗಾಗಿ ಬೇಫಿಕರ್ ಬಾದಶಾಹ ಸ್ಥಿತಿ ಅನುಭವ ಬ್ರಹ್ಮ ಬಾಬಾ ಮಾಡ್ತಿದ್ರು. ಇಸಿ ಕೋ ಹಿ ಜೀವನ್ಮುಕ್ತ ಸ್ಥಿತಿ ಕಹಾ ಜಾತಾ ಹೇ. ಅಂಡರ್ಲೈನ್, ಬೇಫಿಕರ್ ಬಾದಶಾಹ. ಏನಾಗ್ತಾ ಇದೆ ಅದು ಡ್ರಾಮಾ ಅನುಸಾರ, ಡ್ರಾಮಾದಾಗ ಆಗ್ತಾ ಇದೆ, ನನ್ನ ಜೊತೆಗೆ ಆಗ್ತಾ ಇಲ್ಲ. ನುಕ್ಸಾನ್ ನನಗಾಗಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾ ಆತ್ಮ ಆನಂದ ಸ್ವರೂಪ ಇದ್ದೀನಿ, ನಾ ಆತ್ಮ ಶಾಂತ ಸ್ವರೂಪ ಇದ್ದೀನಿ, ಕಂಪ್ಲೀಟ್ ಇದ್ದೀನಿ. ನನ್ನ ಆತ್ಮನಲ್ಲಿ ಏನೂ ಯಾರೂ ಯಾವುದೇ ಒಂದು ಕಮ್ಮಿ ಮಾಡಲಿಕ್ಕೆ, ಕಸ್ಕೊಳ್ಳಿಕ್ಕೆ ಅಥವಾ ತುಂಡು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ನನ್ನ ಸತ್ಯ ಏನಿದೆ ಯಾವುದರಿಂದಲೂ ಕೂಡ ದೂರ ಆಗಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಸತ್ಯ ಆತ್ಮದೇನು ಸತ್ಯತೆ ಇದೆ ಅದು ನಾಟಕ ನನ್ನ ಸತ್ಯವನ್ನು ನನ್ನಿಂದ ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ
ಇದು ವಿಶ್ವ ನಾಟಕ, ಇದು ನಾಟಕ ಅನ್ನುವಂಥ ಸ್ಥಿತಿಯಿಂದ ಯಾವ ಬೇಫಿಕರ್ ಬಾದಶಾ ಸ್ಥಿತಿ ಅನುಭವ ಮಾಡ್ತೀವಿ, ನಿಶ್ಚಿಂತ ಚಕ್ರವರ್ತಿ ಆಗ್ತೀವಿ, ಆಗ ಜೀವನ್ಮುಕ್ತ ಸ್ಥಿತಿ ಅಂತ ಹೇಳಲಿಕ್ಕೆ ಆಗ್ತದೆ. ಇಂಥ ಸ್ಥಿತಿಗೇ ಜೀವನ್ಮುಕ್ತ ಸ್ಥಿತಿ ಅಂತ ಹೇಳಲಾಗ್ತದೆ. ಇಸಿಲಿಯೇ ಭಕ್ತಿ ಮಾರ್ಗ ಮೇ ಬಿ ಬ್ರಹ್ಮ ಬಾಬಾ ಕಾ ಆಸನ್ ಕಮಲ ಪುಷ್ಪ ದಿಖಾತೆ ಹೇ. ಯಾಕೆ ಹಿಂಗೆ ತೋರಿಸಿದ್ರು? ಬ್ರಹ್ಮನನ್ನ ಕಮಲದಲ್ಲಿ ಯಾಕೆ ತೋರಿಸಿದ್ರು ಅಂತಂದರೆ, ಬ್ರಹ್ಮ ಬಾಬಾ ಯಾವಾಗ ಆತ್ಮ ರೋಲ್ನಲ್ಲಿ ಸಂಗಮ ಯುಗದಲ್ಲಿ ಕಮಲ ಪುಷ್ಪ ಸಮಾನ ಈ ಸೃಷ್ಟಿ ನಾಟಕದಿಂದ ನ್ಯಾರ ಮತ್ತು ಪ್ರಭುವಿಗೆ ಪ್ಯಾರ ಮತ್ತು ತನ್ನ ಸತ್ಯದ ಜೊತೆಗೆ ಪ್ಯಾರ ಆಗಿದ್ರೋ, ಇದನ್ನೇ ಕಮಲ ಪುಷ್ಪದ ಆಸನಧಾರಿಯ ರೂಪದಲ್ಲಿ ತೋರಿಸಿದ್ದಾರೆ. आप सभी बच्चों को भी संगम पर ही जीवन मुक्ति का अनुभव करना ही है. ಅಂಡರ್ಲೈನ್ ಅಂಡರ್ಲೈನ್ ಡಬಲ್ ಟ್ರಿಪಲ್ ಅಂಡರ್ಲೈನ್. ಬಾಬಾ ಹೇಳ್ತಾರೆ, ಮಕ್ಕಳೇ, ತಾವು ಎಲ್ಲ ಮಕ್ಕಳು ಇದೇ ಸಂಗಮ ಯುಗದಲ್ಲಿಯೇ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಲೇಬೇಕಾಗಿದೆ. ಅಭಿ ನಹಿ ತೋ ಕಭಿ ನಹಿ. ಈಗಿಲ್ಲ ಅಂದರೆ ಎಂದಿಗೂ ಈ ಅನುಭವ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವೆಲ್ಲ ಮಕ್ಕಳು ಈ ಜೀವನ್ಮುಕ್ತ ಸ್ಥಿತಿಯ ಅಂದರೆ ಜೀವನದಲ್ಲಿದ್ದು ಎಲ್ಲ ದುಃಖದಿಂದ ಮುಕ್ತ ಆಗಿರುವಂಥ ಸ್ಥಿತಿ ಇಲ್ಲಿ ಅನುಭವ ಮಾಡಬೇಕಾಗಿದೆ ಅಂತಾರೆ ಬಾಬಾ. ಬಾಪ್ ದಾದಾ ಸೆ ಜೀವನ್ ಮುಕ್ತಿ का वर्षा इस समय ही प्राप्त होता है. ಬಾಪ್ ದಾದಾರವರಿಂದ ಜೀವನ್ಮುಕ್ತ ಸ್ಥಿತಿಯ ಆಸ್ತಿ ಏನಿದೆ ಅದು ಇದೇ ಸಮಯದಲ್ಲೇ ಪ್ರಾಪ್ತ ಆಗ್ತದೆ, ಬಾಬಾ ಕೊಡುವಂಥ ನಾಲೆಜ್ನ ಮೂಲಕ. ಇಸ್ ಸಮಯ ಮಾಸ್ಟರ್ ಮುಕ್ತಿ ಜೀವನ್ ಮುಕ್ತಿ ದಾತಾ ಬನ್ನ ಹೇ. ಯಾವಾಗ ಜೀವನ್ ಮುಕ್ತ ಸ್ಥಿತಿ ಅನುಭವ ಮಾಡ್ತೀವಿ ಆಗಲೇ ಮಾಸ್ಟರ್ ಮುಕ್ತಿ ಜೀವನ್ ಮುಕ್ತಿ ದಾತ ಆಗಲಿಕ್ಕೆ ಸಾಧ್ಯ. ಸ್ವಯಂ ಯಾವಾಗ ನಾನು ಆ ಅವಸ್ಥಾ ಮುಟ್ತೀನಿ, ಅನುಭವ ಮಾಡ್ತೀನಿ, ಆಗಲೇ ಎಲ್ಲ ಆತ್ಮಗಳಿಗೆ ಅವರ ರೋಲ್ನಲ್ಲಿ ದೇಹಭಾನದಲ್ಲಿ ವಿಕಾರಗಳಲ್ಲಿ ಸಿಕ್ಕಾಕೊಂಡಿರುವಂಥ ಎಲ್ಲ ಆತ್ಮರನ್ನು ಅದರಿಂದ ಮುಕ್ತಿ ಮತ್ತು ಜೀವನ್ಮುಕ್ತ ಸ್ಥಿತಿ ಅನುಭವ ಮಾಡುವಂಥ ದಾತ ನಾನಾಗ್ತೀನಿ. ಬನೆ ಹೇ और बनना है. मुक्ति जीवन मुक्ति के मास्टर दाता बनने की विधि है. सेकेंड में देह भान मुक्त बन जाए. ಮುಕ್ತಿ ಜೀವನ್ ಮುಕ್ತಿಯ ಮಾಸ್ಟರ್ ದಾತ ಆಗಬೇಕು ಅಂದರೆ ಅದಕ್ಕೆ ವಿಧಿ ಇದೆ. ವಿಧಿ ಏನು ಅಂದರೆ, ಒಂದು ಸೆಕೆಂಡಿನಲ್ಲಿ ದೇಹ ಭಾನದಿಂದ ಮುಕ್ತ ಆಗೋದು. ಸೆಕೆಂಡಿನಲ್ಲಿ ಹೇಗೆ ಸೆಕೆಂಡಿನಲ್ಲಿ ಬಟನ್ ಆಫ್ ಆನ್ ಮಾಡ್ತೀವಿ, ಸೆಕೆಂಡಿನಲ್ಲಿ ಬೆಳಕು, ಸೆಕೆಂಡಿನಲ್ಲೇ ಕತ್ಲಾಗ್ತದೆ. ದೇಹಭಾನ ಒಂದು ಸೆಕೆಂಡಿನ ಮಾತು. ದೇಹದ ಸ್ಮೃತಿಯಿಂದ ಪರೆಯಾಗಿ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಲಿಕ್ಕೆ 1 ಸೆಕೆಂಡ್. ನಾಲೇಜ್ 1 ಸೆಕೆಂಡಿನಿದೆ. ಅರಿವು ಎನ್ಲೈಟನ್ಮೆಂಟ್ ಏನಿದೆ 1 ಸೆಕೆಂಡಿಂದಿದೆ. ಆದರೆ ಅದ ಸ್ಥಿತಿಯಲ್ಲಿ ಜೀವನ್ಮುಕ್ತ ಅವಸ್ಥೆಯಲ್ಲಿ ಸ್ಥಿತ ಆಗಬೇಕು ನಿರಂತರ ಅಂದರೆ ಅದಕ್ಕೆ ಭಾಳ ಸಮಯದ ಪುರುಷಾರ್ಥ, ಭಾಳ ಸಮಯದ ನಿರಂತರ ಅಭ್ಯಾಸದಿಂದ ಅದೇ ಸ್ಥಿತಿಯಲ್ಲಿ ಕಂಟಿನ್ಯೂವಸ್ ಆಗಿ ನಿಲ್ಲಕ್ಕೆ ಸಾಧ್ಯ ಇದೆ. ಅಂದರೆ ಆ ಸ್ಥಿತಿಯನ್ನು ಸದಾ ಹೊಂದಲಿಕ್ಕೆ ಭಾಳ ಸಮಯ ಬೇಕು. ಆದರೆ ಅದರ ಅರಿವು ಮಾಡಿಕೊಂಡು ಇದು ದೇಹಭಾನ, ಇದು ಆತ್ಮಸ್ಥಿತಿ, ಇದು ಸತ್ಯ, ಇದು ಅಸತ್ಯ ಅನ್ನುವ ಅರಿವು ಕೇವಲ ಸೆಕೆಂಡಿಂದಾಗಿದೆ. ಈ ಒಂದು ಸೆಕೆಂಡಿನಲ್ಲಿ ದೇಹಭಾನದಿಂದ ಮುಕ್ತ ಆದಾಗಲೇ ನೀವು ಮುಕ್ತಿ ಜೀವನ್ ಮುಕ್ತಿಯ ದಾತ ಆಗಕ್ಕೆ ಸಾಧ್ಯ ಇದೆ. ಇಸ್ ಅಭ್ಯಾಸ ಕಿ ಅಭಿ ಅವಶ್ಯಕತಾ ಹೇ. ಅಂಡರ್ಲೈನ್. ಬಾಬಾ ಹೇಳ್ತಾರೆ, ಇಂಥ ಅಭ್ಯಾಸದ ಈಗ ಅವಶ್ಯಕತೆ ಇದೆ. ಮನ್ ಕೆ ऊपर ऐसी कंट्रोलिंग पावर हो जैसे यह स्थूल कर्मेंद्रिय हाथ पाँव उसको जब चाहो जैसे चाहो वैसे कर सकते हो. टाइम लगता है क्या? अभी सोचो, हाथ को ऊपर करना टाइम लगेगा. ಬಾಬಾ ಹೇಳ್ತಾರೆ, ನಿಮ್ಮ ಕರ್ಮೇಂದ್ರಿಯಗಳ ಮೇಲೆ ಹೇಗೆ ನಿಮಗೆ ಕಂಟ್ರೋಲ್ ಇದೆಯಲ್ಲ ಹಾಗೆ ನೀವು ಮಾಡುವಂಥ ವಿಚಾರಗಳ ಮೇಲೂ ಕೂಡ ಕಂಟ್ರೋಲ್ ಬರಬೇಕಂತಾರೆ ಬಾಬಾ. ಹೇಗೆ ಬರೋಕ್ಕೆ ಸಾಧ್ಯ? ಎಷ್ಟೊಂದು ಪ್ರಯತ್ನ ಮಾಡಿಯೂ ಕೂಡ ಕೆಲವೊಮ್ಮೆ ವಿಚಾರಗಳನ್ನು ಕಂಟ್ರೋಲ್ ಮಾಡಲಿಕ್ಕಾಗೋದಿಲ್ಲ. ಅದಕ್ಕೇನು ಯುಕ್ತಿಯಪ್ಪ ಅಂತಂದರೆ ಬಾಬಾ ಹೇಳ್ತಾರೆ, ಸಂಕಲ್ಪಗಳನ್ನು ಕಂಟ್ರೋಲ್ ಮಾಡೋದು ಅಂತಂದರೆ ಯಾವಾಗ ನಾವು ಯಾರಿಗಾದ್ರೂ ಭಾಳಷ್ಟು ಚೀರಾಡೋರಿಗೆ, ಸಮೂಹದಲ್ಲಿ ಜಗಳ ಮಾಡೋರಿಗೆ ನಾವೆಷ್ಟು ಜೋರಾಗಿ ಹೇಳ್ತೀವಿ, ಅವ್ರ ಜಗಳ ಜೋರಾಗ್ತದೆ. ಹಾಗೆಯೇ ನಾನು ಎಷ್ಟು ಸಂಕಲ್ಪಗಳನ್ನು ತಡಿಬೇಕಂತೀನಿ, ಸಂಕಲ್ಪಗಳು ಇನ್ನೂ ತೀವ್ರವಾಗಿ ನಡೀತದೆ. ಅಂದರೆ ನಾ ಆತ್ಮ ನನ್ನ ಸತ್ಯದಲ್ಲಿ ಸ್ಥಿತ ಆಗಿ ಸಾಕ್ಷಿ ದೃಷ್ಟ ಆಗಿ ಮನಸ್ಸಿನಲ್ಲಿ ನಡೆಯುವ ಆ ಅಕ್ಷೋಹಿಣಿ ಸೇನಾ ರೂಪದಲ್ಲಿರುವಂಥ ಸಂಕಲ್ಪಗಳನ್ನು ಕೇವಲ ಸಾಕ್ಷಿ ಆಗ್ತೀನಿ. ಅದು ಏನು ನಡೀತದೆ ಅದನ್ನು ಕಂಟ್ರೋಲ್ ಮಾಡಬೇಕನ್ನೋದಿಲ್ಲ, ಹಾಗೆಯೇ ಅದನ್ನು
ಬಿಟ್ಟು ಬಿಡ್ತೀನಿ, ಸಂಕಲ್ಪಗಳನ್ನು ಹರಿಯ ಬಿಡ್ತೀನಿ. ನನ್ನ ಅಟೆನ್ಷನ್, ನಾ ಆತ್ಮ ಯಾವಾಗ ಸಂಕಲ್ಪಗಳಿಗೆ ಅಟೆನ್ಷನ್ ಕೊಡ್ತೀನಿ ಮತ್ತು ಶಕ್ತಿ ತುಂಬ್ತೀನಿ, ಆಗದು ಫೋರ್ಸ್ ಬೆಳಿಲಿಕ್ಕೆ ಶುರುವಾಗ್ತದೆ. ನಾ ಅಟೆನ್ಷನ್ನೇ ಕೊಡೋದಿಲ್ಲ. ಅದು ಏನು ಸತ್ತ ಸ್ಟೋರಿ. ಸಂಕಲ್ಪಗಳು ಅಂತಂದರೆ ಸತ್ತಂಥ ಜೀವಂತ ಇಲ್ಲದಂಥ ಒಂದು ಸ್ಟೋರಿ. ಅದು ವಾಪಸ್ ಸಂಕಲ್ಪದ ರೂಪದಲ್ಲಿ ನಡೀತಾ ಇರ್ತದೆ. ಡ್ರಾಮಾದ ಮೂಲಕ ಸ್ಕ್ರಿಪ್ಟ್ನ ಅನುಸಾರ ಮೈಂಡಲ್ಲಿ ಆ ವಿಚಾರ ನಡೀತಾ ಇದೆ. ಅದು ನಾನಲ್ಲ, ನಾನು ಯಾರು ಇದೀನನ್ನುವಂಥ ನನ್ನ ಸಂಪೂರ್ಣ ಸ್ವರೂಪದಲ್ಲಿ ಸ್ಥಿತ ಆಗ್ತೀನಿ. ಆಗ ಸಂಕಲ್ಪಗಳು ತಂತಾನೇ ನಿಧಾನನೂ ಆಗ್ತವ. ಆ ಎಲ್ಲ ಸಂಕಲ್ಪಗಳನ್ನು ನನ್ನ ಬಾಬಾಗೆ ಅರ್ಪಿಸಿ ನಾನು ನನ್ನ ಸತ್ಯದಲ್ಲಿ ಸ್ಥಿತ ಆಗ್ತೀನಿ. ನಾ ಯಾರಿದ್ದೀನಿ, ನಾ ಸಂಕಲ್ಪನೇ ಅಲ್ಲ. ನಾನು ಯಾಕೆ ಸಂಕಲ್ಪಗಳ ಮೇಲೆ ಟೆನ್ಷನ್ ಕೊಡಬೇಕು? ನನ್ನ ಸಂಕಲ್ಪನೇ ಅಲ್ಲ, ನಾನೊಂದು ಆತ್ಮ, ನಿರಾಕಾರ, ಬಾಪ್ ಸಮಾನ್ ಪವಿತ್ರ ಆತ್ಮ ಇದ್ದೀನಿ. ನನ್ನ ಮೇಲೆ ನನ್ನ ಪವಿತ್ರತೆ ಕಡೆಗೆ ನಾನು ಗಮನ ಕೊಡ್ತೀನಿ. ಆಗ ಸಂಕಲ್ಪಗಳು ಕಂಟ್ರೋಲ್ನಲ್ಲಿ ಬರ್ತವೆ. ಸಂಕಲ್ಪಗಳು ಯಾವಾಗ ಕಂಟ್ರೋಲ್ನಲ್ಲಿ ಬರ್ತದೆ, ಆಗ ಏಕಾಗ್ರತೆ ಬರ್ತದೆ. ಆಗ ಮನ್ ಚಾಹೆ ಹಾತ್ ಪಾವ್ ಮಿಸ್ಸೆ ಸೂಕ್ಷ್ಮೇ ಲೇಕಿನ್ ಹೇ ತೋ ಆಪ್ಕಾನ. ಬಾಬಾ ಹೇಳ್ತಾರೆ, ನಿಮ್ಮ ಮನಸ್ಸಿದೆಯಲ್ಲ ಅಂದಮೇಲೆ ನೀವು ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ. अगर मन को ऑर्डर करो मधुबन में पहुंचना है तो सेकंड में पहुंच सकते हो ना. तन से नहीं मन से ऑर्डर करो सूक्ष्म वतन जाना, निराकारी वतन में जाना, तो तीनों लोकों में जब चाहे मन को पहुंचा सकते हो. ऐसा प्रैक्टिस है, अभी आवश्यकता ज़्यादा है. ಬಾಬಾ ಹೇಳ್ತಾರೆ, ಇದು ಕೂಡ ಅಂಡರ್ಲೈನ್. ನೀವು ಹೇಗೆ ಸ್ಥೂಲವಾದಂಥ ಕೈಗಳನ್ನು, ಅಂಗಾಂಗಗಳನ್ನು ನಾನು ಎಲ್ಲಿ ಬೇಕು ಅಲ್ಲಿ ಎತ್ತುತ್ತೀನಿ, ಮತ್ತು ಕೈಯನ್ನು ತಲೆ ಮೇಲಿಡಬೇಕು ಅಂದರೆ ತಲೆ ಮೇಲಿಡ್ತೀನಿ, ಕೈ ತುತ್ತನ್ನು ನಾನು ಬಾಯಿಯಲ್ಲಿಡಬೇಕು ಅಂದರೆ ಬಾಯಿಯಲ್ಲಿ ಇಡ್ತೀನಿ. ಹಾಗೆ ಬಾಬಾ ಹೇಳ್ತಾರೆ, ಸಂಕಲ್ಪದ ಮೂಲಕ, ಮನಸ್ಸಿನ ಮೂಲಕ. ಯಾಕಂದರೆ ಪುರುಷಾರ್ಥ ಯಾರಿಗೆ ಮಾಡಿಸ್ಬೇಕಾಗಿದೆ? ಮೈಂಡಿಗೆ. ಯಾಕಂದರೆ ನಾ ಆತ್ಮ ಸಂಪೂರ್ಣತೆ ಇದ್ದೀನಿ. ಈ ಮೈಂಡ್ ಮಾಯೆಗೆ ವಶಭೂತಾಗಿ ತಮೋ ಪ್ರಧಾನ ಆಗಿದೆ. ಈ ಮೈಂಡಿಗೆ ಪುರುಷಾರ್ಥ ಮಾಡಿಸ್ತಿದ್ದೀನಿ. ಅಂದಮೇಲೆ ಈ ಮನಸ್ಸನ್ನು ಬಾಬನ ಜೊತೆಗೆ ಒಂದು ಸೆಕೆಂಡಲ್ಲಿ ಕರ್ಕೊಂಡು ಹೋಗಬೇಕು ಅಂತಂದರೆ ಕರ್ಕೊಂಡು ಹೋಗಬೇಕು. ಬಾಬಾ ಸೂಕ್ಷ್ಮ ಲೋಕಕ್ಕಂತ ನೀವು ಆರ್ಡರ್ ಮಾಡಿದರೆ ಸೂಕ್ಷ್ಮ ಲೋಕ, ನಿರಾಕಾರಿ ಲೋಕ ಅಂದರೆ ನಿರಾಕಾರಿ ವತನ, ಮಧುಬನ ಅಂದರೆ ಮಧುಬನ. ಬಾಬಾ ಹೇಳ್ತಾರೆ, ಈ ರೀತಿ ನೀವು ಎಷ್ಟು ಇಂತಹ ಅಭ್ಯಾಸವನ್ನು ಮಾಡ್ತೀರೋ ಇದು ಬಹಳ ಅವಶ್ಯಕ ಇದೆ ಈ ಸಮಯದಲ್ಲಿ. ಆಗಲೇ ಏಕಾಗ್ರತೆ ಬರ್ತದೆ, ಅಡೋಲು ಸ್ಥಿತಿ ಬರ್ತದೆ, ಹಲ್ಚಲ್. ಅಂತಿಮ ಸಮಯದ ವಿಕರಾಳ ಸ್ಥಿತಿಯಲ್ಲೂ ಕೂಡ, ಸೀನಲ್ಲೂ ಕೂಡ ನೀವು ಸದಾ ಏಕರಸ ಸ್ಥಿತಿ ಅನುಭವ ಮಾಡಲಿಕ್ಕೆ ಸಾಧ್ಯ ಇದೆ. ಜೋ ಗಾಯನ್ ಹೇ ಮನ್ ಜೀತ್ ಜಗತ್ ಜೀತ್, ಅಭಿ ಕಬಿ ಮನ್ ಧೋಕಾ ಭಿ ದೇ ದೇತಾ ಹೇ. ಬಾಬಾ ಹೇಳ್ತಾರೆ, ಗಾಯನ ಇದೆಯಲ್ಲ ಮನ್ಜೀತ್ ಜಗಜ್ಜೀತ್ ಅಂತ, ಮನಸ್ಸಿನ ಮೇಲೆ ವಿಜಯ ಆದಾಗಲೇ ಜಗಜ್ಜೀತ್ ಆಗಲಿಕ್ಕೆ ಸಾಧ್ಯ. ಆದರೆ ಮಕ್ಕಳೇ, ಈಗೂ ಕೂಡ ನಿಮ್ಮ ಮನಸ್ಸು ನಿಮಗೆ ಮೋಸ ಮಾಡ್ತಾ ಇದೆ. अब बाप दादा यही कहते हैं, स्नेह के रिटर्न में अब अपने आप को टर्न करो, परिवर्तन करो. अब स्टेज पर अपना संपन्न स्वरूप प्रत्यक्ष करो. आपकी संपन्नता से दुख और अशांति की समाप्ति होनी है. ಅಂಡರ್ಲೈನ್. ಬಾಬಾ ಹೇಳ್ತಾರೆ, ಮಕ್ಕಳೇ, ಈಗ ಬಾಬಾ ಇಷ್ಟು ಪ್ರೀತಿ ಕೊಟ್ಟಿದ್ದಾರಲ್ಲ, ಪ್ರೀತಿಗಾಗಿ ಏನಾದರೂ ರಿಟರ್ನ್ ಮಾಡಬೇಕಲ್ಲ. ಬಾಬಾಗೆ ನಾ ಏನು ಕೊಡಬೇಕು? ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮನ್ನು ನೀವು ಟರ್ನ್ ಮಾಡಿಕೊಡ್ರಿ. ಟರ್ನ್ ಅಂದರೆ ದೇಹ ಭಾನದ ಏನು ಸ್ಮೃತಿಯಿಂದ ದೇಹಿ ಅಭಿಮಾನಿ ಸ್ಮೃತಿ. ಈ ನಾಟಕವನ್ನೇನು ಸತ್ಯ ಅಂತ ತಿಳ್ಕೊಂಡಿದ್ದೆ, ಇದನ್ನು ಅಸತ್ಯ ಅಂತ ಅರಿತು ನನ್ನ ಸತ್ಯವನ್ನು ಮರೆತು ಹೋಗಿದ್ದೆ. ಆ ಸತ್ಯವನ್ನು ಸತ್ಯ ಅಂತ ಅನುಭವ ಮಾಡುವುದೇ ನನ್ನನ್ನು ನಾನು ಟರ್ನ್ ಮಾಡ್ಕೊಳ್ಳೋದು, ಪರಿವರ್ತನೆ ಮಾಡ್ಕೊಳ್ಳೋದು. ಈಗ ಇಂತಹ ಸಂಪನ್ನ ಸ್ವರೂಪದಿಂದ ತಂದೆಯನ್ನು ಪ್ರತ್ಯಕ್ಷ ಮಾಡಬೇಕಾಗಿದೆ ಅಂದಾಗ ಅನೇಕ ಜಗತ್ತಿನ ಆತ್ಮಗಳ ಅಶಾಂತಿಯನ್ನು ದೂರ ಮಾಡಲಿಕ್ಕೆ ಸಾಧ್ಯ. ಅರ್ಥಾತ್ ಎಲ್ಲಿವರೆಗೆ ನಾನು ದೇಹಭಾನದಿಂದ ಡಿಟ್ಯಾಚ್ ಆಗೋದಿಲ್ವೋ ಅಲ್ಲಿವರೆಗೆ ಇನ್ನೊಬ್ಬರನ್ನು ನಾನು ದೇಹಭಾನದಿಂದ ದುಃಖದಿಂದ ಡಿಟ್ಯಾಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಭಿ ಏಕ್ ಸೆಕೆಂಡ್ ಮೇ ಮನ್ ಕೋ ಏಕಾಗ್ರ ಕರ್ ಸಕ್ತೆ ಹೋ. ಬಾಬಾ ಕೇಳ್ತಾರೆ, ಮಕ್ಕಳೇ, ಒಂದು ಸೆಕೆಂಡ್ನಲ್ಲಿ ಮನಸ್ಸನ್ನು ಏಕಾಗ್ರ ಮಾಡ್ಬೋದಲ್ಲ? ಸಬ್ ಏಕ್ ಸೆಕೆಂಡ್ ಮೇ ಬಿಂದು ರೂಪ ಮೇ ಸ್ಥಿತ ಹೋ ಜಾವೋ. ಬಾಬಾ ಡ್ರಿಲ್ ಮಾಡಿಸ್ತಿದ್ದಾರೆ. ಐಸಾ ಅಭ್ಯಾಸ ಚಲ್ತೆ ಫಿರ್ತೆ ಬಿ ಕರೋ. ನಡೀತಾ ತಿರುಗಾಡ್ತಾನೂ ಕೂಡ ಸೆಕೆಂಡಲ್ಲಿ ಏಕ್ದಮ್ ಎಲ್ಲದರಿಂದ ನ್ಯಾರ ಆಗುವಂಥ ಅಭ್ಯಾಸವನ್ನು ಮಾಡಿರಿ ಅಂತ. ನಾವು ಕೂಡ ಒಂದು ಸೆಕೆಂಡ್ನಲ್ಲಿ ದೇಹಭಾನದಿಂದ ಡಿಟ್ಯಾಚ್ ಆಗಿ 15 ಸೆಕೆಂಡ್ಗಳವರೆಗೆ ಅಶರೀರ ಸ್ಥಿತಿ ಅನುಭವ ಮಾಡೋಣ.
इंदिन मुरलिय वरदान सभी को टिकाना देने वाले रहम दिल बाबा के बच्चे रहम दिल ಭವ, ಸರ್ವರಿಗೂ ಗತಿಯನ್ನು ಕಾಣಿಸುವಂತಹ ದಯಾಹೃದಯಿ ತಂದೆಯ ಮಕ್ಕಳು ದಯಾಹೃದಯಿ ಭವ. रहम दिल बाबा के रहम दिल बच्चे किसी को भी भिखारी के रूप में देखेंगे तो उन्हें रहम आएगा कि इस आत्मा को भी ठिकाना मिल जाए. ದಯಾಹೃದಯಿ ತಂದೆಯ ಯಾರು ಮಕ್ಕಳಿದ್ದಾರೋ ದಯಾಹೃದಯಿ ಅಂತಂದರೆ ಬಾಬಾ ದಯಾಹೃದಯಿ ಅಂತ ಅರ್ಥಾತ್ ಸಮಯ ಅನುಸಾರ ಬಾಬಾ ಈ ನಾಟಕದಲ್ಲಿ ಪತಿತ ದೇಹದಲ್ಲಿ ಪತಿತ ಜಗತ್ತಿನಲ್ಲಿ ಬರ್ತಾರೆ. ಪತಿತ ದೇಹದ ಜಗತ್ತಿನಲ್ಲಿ ಮುಳುಗಿ ಹೋಗಿರುವಂತಹ ಆತ್ಮರಿಗೆ ಸತ್ಯ ಜ್ಞಾನದ ಬೆಳಕನ್ನು ಕೊಟ್ಟು ದೇಹ ಭಾನದ ಸ್ಮೃತಿಯಿಂದ ಹೊರಗೆ ತರ್ತಾರೆ. ಅವರ ಸತ್ಯದಲ್ಲಿ ಸ್ಥಿತ ಮಾಡುವಂಥ ನಾಲೇಜ್ ಕೊಡ್ತಾರೆ. ಅದಕ್ಕೆ ಬಾಬಾ ದಯಾ ಸಾಗರ ಅಂತ ಹೇಳ್ತದೆ. ದಯಾ ಸಾಗರನ ಮಕ್ಕಳು ಕೂಡ ದಯಾ ಸ್ವರೂಪಿ ಅಂದರೆ ಯಾರು ಆತ್ಮ ತಮ್ಮ ಮೇಲೆ ತಾವು ದಯಾ ಮಾಡಿಕೊಂಡು ತಮ್ಮ ಮನಸ್ಸನ್ನು ಸತೋಪ್ರಧಾನದ ಕಡೆಗೆ ಕರ್ಕೊಂಡು ಹೋಗುವ ಪುರುಷಾರ್ಥ ಮಾಡಿಸ್ತಾ ಮನಸ್ಸನ್ನು ಮನ್ಮನಾಭವದ ಸ್ಥಿತಿಯಲ್ಲಿ ಸ್ಥಿತಗೊಳಿಸಿ ಅನೇಕರಿಗೂ ಕೂಡ ಅವರ ಮನಸ್ಸನ್ನು ಸತ್ಯದ ಕಡೆಗೆ ಕರ್ಕೊಂಡು ಹೋಗಲಿಕ್ಕೆ ಆತ್ಮನ ಮೂಲ ಸ್ಥಿತಿಗೆ ಕರ್ಕೊಂಡು ಹೋಗಲಿಕ್ಕೆ ಯಾರು ಪುರುಷಾರ್ಥ ಮಾಡಿಸ್ತಾರೆ, ಸೇವೆಯಲ್ಲಿ ನಿರತ ಆಗ್ತಾರೆ, ಅಂಥವರೇ ದಯಾಹೃದಯಿ ಮಕ್ಕಳು. ಈಗ ತಂದೆಯ ಪರಮಾತ್ಮ ತಂದೆಯ ದಯಾಹೃದಯಿ ಮಕ್ಕಳು ಎಂತಹ ಭಿಕಾರಿಗಳನ್ನು ನೋಡಿಯೂ ಕೂಡ ಅವರಿಗೆ ದಯಾ ಬರ್ತದೆ. ಕಿ ಇಸ್ ಆತ್ಮ ಕೋ ಬಿ ಠಿಕಾನಾ ಮಿಲ್ ಜಾಯೆ, ಇಸ್ಕಾ ಬಿ ಕಲ್ಯಾಣ ಹೋ ಜಾಯೆ, ಇವರಿಗೂ ಗತಿ ಸಿಗಬೇಕು, ಮುಕ್ತಿ ಸಿಗಬೇಕು, ಇವ್ರದ್ದು ಕಲ್ಯಾಣ ಆಗಬೇಕನ್ನೋ ಭಾವ ಅವರಲ್ಲಿರ್ತದೆ. ಉನ್ಕೆ ಸಂಪರ್ಕ ಮೇ ಜೋ ಬಿ ಆಯೇಗಾ ಉಸೆ ಬಾಬಾ ಕಾ ಪರಿಚಯ ಜರೂರ್ ದೇಂಗೆ. ಅವ್ರ ಸಂಪರ್ಕದಲ್ಲಿ ಬರುವಂಥವ್ರಿಗೆ ಮುಜುಗರ ಪಟ್ಕೊಳ್ಳೋದಿಲ್ಲ. ಇವ್ರು ಏನು ಅನ್ಕೋತಾರೋ ಏನೋ ಎದಕ್ಕೆ ಬಿಡಪ್ಪ ಅಂತ. ಹಂಗೆ ಅನ್ಕೋತಾರಂದ್ರೆ ಅದು ದೇಹಭಾನ. ಯಾರೇ ಅವ್ರ ಸಂಪರ್ಕದಲ್ಲಿ ಬಂದರೂ ಅವರಿಗೆ ದಯೆ ಬರ್ತದೆ. ಈ ಆತ್ಮ ಅಲ್ದಾಡ್ತಾ ಇದೆ, ಈ ಆತ್ಮ ದೇಹಭಾನದಲ್ಲಿ ಸಿಲುಕಿದೆ, ಈ ಆತ್ಮ ವಿಕಾರದಲ್ಲಿ ಗ್ರಸಿತಾಗಿದೆ, ಅದಕ್ಕೆ ಇವರನ್ನು ವಾಪಸ್ ಆತ್ಮಸ್ಥಿತಿಗೆ ಕರ್ಕೊಂಡು ಬರಬೇಕು, ಇವರಿಗೂ ಜೀವನ್ಮುಕ್ತ ಸ್ಥಿತಿ ಅನುಭವ ಮಾಡಿಸ್ಬೇಕಂತ ಯಾರೇ ಅವ್ರ ಸಂಪರ್ಕದಲ್ಲಿ ಬರ್ತಾರೆ ಅವರಿಗೆ ಮಾರ್ಗವನ್ನು ತೋರಿಸ್ತಾರೆ, ತಂದೆ ಪರಿಚಯವನ್ನು ಕೊಡ್ತಾರೆ. जैसे कोई घर में आता है तो पहले उसे पानी पूछा जाता है, ऐसा ही चला जाए तो बुरा समझते हैं. ಮನೆಗೆ ಬಂದವರಿಗೆ ನೀರು ಕೇಳೋದಿರ್ತದೆ. ನೀರು ಕೇಳಾರ್ದೆ ನಾವು ಹಂಗೆ ಕಳಿಸಿಬಿಟ್ವಿ ಅಂತಂದ್ರೆ ಭಾಳ ಹಳಾಳಾಗ್ತದೆ. ನಾವು ನೀರು ಕೇಳಿರಲ್ಲಪ್ಪ ಅಂಥೇಳಿ. ऐसा जो भी संपर्क में आता है उसे बाबा के परिचय का पानी जरूर पूछो. ಯಾರೇ ನಿಮ್ಮ ಸಂಪರ್ಕದಲ್ಲಿ ಬರ್ತಾರಂದರೆ ಅವರಿಗೆ ಬಾಬಾನ ಪರಿಚಯ ಅನ್ನುವಂಥ ನೀರು ಕೊಡ್ರಿ, ಕುಡಿಸ್ರಿ ಅಂತ ಹೇಳ್ತಾರೆ ಬಾಬಾ. ಅರ್ಥಾತ್ ದಾತಾ ಕೆ ಬಚ್ಚೆ ದಾತಾ ಬನ್ಕರ್ ಕುಚ್ ನಾ ಕುಚ್ ದೋ ತಾಕಿ ಉಸೇ ಭಿ ಟಿಕಾನಾ ಮಿಲ್ ಜಾಯೆ. ದಾತನ ಮಗುವಾಗಿ ದಾತಾನಿಂದ ಸಿಕ್ಕಿರುವಂಥದ್ದನ್ನು ಒಂದು ಸ್ವಲ್ಪ ಏನಾದರೂ ಕೊಡ್ರಿ, ಅವರಿಗೂ ಮುಂದೊಂದಿನ ಒಂದು ಮಾರ್ಗ ಅಥವಾ ಒಂದು ನೆಲೆ ಸಿಗ್ತದೆ. ಸ್ಲೋಗನ್ ಯಥಾರ್ಥ ವೈರಾಗ್ಯ ವೃತ್ತಿ ಕಾ ಸಹಜ ಅರ್ಥ ಹೇ ಜಿತನಾ ನ್ಯಾರಾ ಉತನಾ ಪ್ಯಾರಾ. ಯಥಾರ್ಥ ವೈರಾಗ್ಯ ವೃತ್ತಿಯ ಸಹಜ ಅರ್ಥ ಆಗಿದೆ, ಎಷ್ಟು ನ್ಯಾರ ಅಷ್ಟು ಪ್ಯಾರ. ಅರ್ಥಾತ್ ವೈರಾಗ್ಯ ವೃತ್ತಿ ಅಂತಂದರೆ ಬಾಬಾ ಎಷ್ಟು ಸರಳ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟೆಷ್ಟು ನಾನು ಆತ್ಮ ಈ ನಾಟಕದ ಸೀನಿಂದ ಸಂಬಂಧಗಳಿಂದಂತೂ ಬಿಡ್ರಿ, ನಾ ಆತ್ಮನ ಮನಸ್ಸಿನಲ್ಲಿ ನಡೆಯುವ ವಿಚಾರಗಳಿಂದಲೂ ಭಾವನೆಗಳಿಂದಲೂ ಸ್ಪರ್ಶದಿಂದಲೂ ಸಂವೇದನೆಗಳಿಂದಲೂ ಎಷ್ಟು ನ್ಯಾರ ಆಗ್ತಾ ನನ್ನ ಮೂಲ ಸ್ಥಿತಿಯಲ್ಲಿ ನನ್ನ ಸತ್ಯ ಸ್ಥಿತಿಯಲ್ಲಿ ಸ್ಥಿತ ಆಗ್ತೀನಿ, ಅಷ್ಟಷ್ಟು ನಾನು ನನಗೂ ಪ್ಯಾರ, ನನ್ನ ಮೂಲ ಸ್ಥಿತಿಯೂ ಕೂಡ ನನಗೆ ಆತ್ಮನಿಗೆ ಪ್ಯಾರ ಅನ್ನಿಸ್ತದ ಮತ್ತು ಭಾವನೆಗೂ ಕೂಡ ಪ್ಯಾರ ಆಗಲಿಕ್ಕೆ ಸಾಧ್ಯ. ಇದಕ್ಕನೇ ಬಾಬಾ ವೈರಾಗ್ಯ ವೃತ್ತಿ ಅಂತ ಹೇಳ್ತಾರೆ. ಅವ್ಯಕ್ತಿಶಾರೆ ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳಾಗ್ರಿ. मैं और मेरा बाबा इसी स्मृति में कंबाइंड रहो तो माया जीत बन जाएंगे. ನಾನು ನನ್ನ ಬಾಬಾ ಈ ಸ್ಮೃತಿ ಇತ್ತು ಅಂದರೆ ಸದಾ ಕಂಬೈಂಡ್ ಇರ್ತೀರಿ. ಕಂಬೈಂಡ್ ಇದ್ದಾಗ ಮಾಯಾಜೀತ್ ಅವಶ್ಯ ಆಗ್ತೀರಿ. ಕರನ್ ಕರಾವನ್ ಹಾರ್ ಇಸ್ ಶಬ್ದ ಮೇ ಬಾಬಾ ಅವ್ರ ಬಚ್ಚೆ ದೋನೋ ಕಂಬೈಂಡ್ ಹೇ. ಬಾಬಾ ನಾನು ಮಾಡುವಂಥ ಆತ್ಮ ನಿಮಿತ್ತಾಗಿ ಬಾಬಾ ಮಾಡಿಸುವಂಥವ್ರು. ಈ ಸ್ಮೃತಿ ಇತ್ತು ಅಂದರೆ ನಾವಿಬ್ಬರು ಕಂಬೈಂಡ್, ಬಾಬಾ ನಾನು, ಬಾಬಾ ಕೊಟ್ಟಿರುವ ನಾಲೇಜ್ ನನಗೆ ಸ್ಮೃತಿಯಲ್ಲಿತ್ತು ಅಂತಂದರೆ ಬಾಬಾ ಮತ್ತು ನಾನು ಸದಾ ಕಂಬೈಂಡ್.
ಹಾತ್ ಬಚ್ಚೋಂ ಕಾ ಹೇ ಕಾಮ್ ಬಾಬಾ ಕಾ ಹೇ ಅಂಡರ್ಲೈನ್. ಕೈ ಅಷ್ಟೇ ನಾವು ಟಚ್ ಮಾಡ್ತೀವಿ ಸೇವೆ ಮಾಡಲಿಕ್ಕೆ, ಏನೇ ಕಾರ್ಯ ಮಾಡಲಿಕ್ಕೆ, ಆದರೆ ಕೆಲಸ ಎಲ್ಲ ಬಾಬಾರ್ದಿದೆ. ಮಹಾಭಾರತದಲ್ಲಿ ನೋಡ್ತೀವಲ್ಲ ಅಂತಿಮ ಸೀನ್, ಎಲ್ಲಾರ್ದು ಬಿಲ್ಲು ಬಾಣ ಅವ್ರಿಗೆ ಕಾಣಿಸ್ತಿರ್ತದೆ, ಆದರೆ ಅದ್ರ ಹಿಂದೆ ಚಕ್ರ ಕೆಲಸ ಮಾಡ್ತಿರ್ತದೆ. ಹಾಗೆ ಕೈ ನಮ್ಮದು ಕೆಲಸ ಎಲ್ಲ ಬಾಬಾರ್ದಿದೆ. हाथ बढ़ाने का गोल्डन चांस बच्चों को ही मिलता है, लेकिन अनुभव होता है कि कराने वाला करा रहा है. ಆದರೆ ಕಂಬೈಂಡ್ ಆಗಿರುವಂಥ ಆತ್ಮರಿಗೆ ಅನುಭವ ಆಗ್ತದೆ, ಫೀಲ್ ಆಗ್ತದೆ, ಕೇವಲ ನಾ ಏನೂ ಮಾಡ್ತಿಲ್ಲ, ನನ್ನ ಮೂಲಕ ಯಾರೋ ಮಾಡಿಸ್ತಿದ್ದಾರೆ ಅಂತ. ನಿಮಿತ್ತ ಬನಾಯೇ ಚಲಾ ರಹಾ, ಯಹಿ ಆವಾಜ್ ಸದಾ ಮನಸೆ ನಿಕಲ್ತಾ ಹೇ. ಕಂಬೈಂಡ್ ಇರುವಂಥ ವಿಜಯಿ ಆತ್ಮರ ಒಂದು ಮನಸ್ಸಿನಲ್ಲಿ ಕೇವಲ ನಿಮಿತ್ತಾಗಿ ಬಾಬಾ ನನ್ನ ಮೂಲಕ ಮಾಡಿಸ್ತಿದ್ದಾರೆ, ಅಂದರೆ ನನ್ನನ್ನು ನಿಮಿತ್ತ ಮಾಡಿ ಬಾಬಾ ಮಾಡಿಸ್ತಿದ್ದಾರೆ ಅನ್ನುವಂಥದ್ದು ಈ ಆವಾಜ್, ಈ ಶಬ್ದ ಸದಾ ಮನಸ್ಸಿನಲ್ಲಿ ಬರ್ತಾ ಇರಬೇಕು. ಯಾಕಂದರೆ ಮೈಂಡ್ ತಿಳ್ಕೊಂಡಿದೆ ನಾ ಮಾಡ್ತೀನಿ, ಮೈಂಡ್ ತಿಳ್ಕೊಂಡಿದೆ ನನ್ನಿಂದ ಎಲ್ಲ ಆಗಿದೆ, ನನ್ನ ಬಿಟ್ಟರೆ ಯಾರು ಮಾಡೋಕ್ಕೆ ಸಾಧ್ಯ, ಇದೆಲ್ಲ ಸತ್ಯ, ಅನ್ಯಾಯ ಸತ್ಯ, ಇಷ್ಟೆಲ್ಲ ಸಂಪತ್ತು ಗಳಿಸಿರೋದು ಸತ್ಯ, ಅದು ನಾನಾ ಮಾಡೀನಿ ನನ್ನ ವಿಚಾರದಿಂದ, ನನ್ನ ಐಡಿಯಾದಿಂದ, ಅಥವಾ ನನ್ನ ಮೂಲಕನೇ ಆಗಿದೆ ಅನ್ನೋದೇನು ಮೈಂಡ್ ತಿಳ್ಕೊಂಡಿದೆ, ಅದಕ್ಕೆ ಇಷ್ಟು ಸಫರಿಂಗ್ ಮೈಂಡ್ಗೆ ಆಗ್ತಾ ಇದೆ. ಇಷ್ಟು ದುಃಖ ಯಾಕೆ ಆಗ್ತಾ ಇದೆ ಮನಸ್ಸಿನಲ್ಲಿ ಅಂತಂದರೆ ನಾ ಮಾಡೀನಿ, ನನ್ನಿಂದ, ನಾನೇ ಇದೆಯಲ್ಲ ಅನ್ನೋದ್ರಿಂದ. ಅದಕ್ಕೆ ಬಾಬಾ ಹೇಳ್ತಾರೆ, ಸದಾ ಈ ಆವಾಜ್ ಮನಸ್ಸಿನಲ್ಲಿ ಬರ್ತಾ ಇರಬೇಕು, ಮನಸ್ಸಿನಲ್ಲಿ ಬರ್ತಾ ಇರಬೇಕು. ಯಾಕಂದರೆ ಮೈಂಡಿಗೆ ಪುರುಷಾರ್ಥ ಮಾಡಿಸ್ಬೇಕಾಗಿದೆ, ಮತ್ತೆ ಸತೋಪ್ರಧಾನ ಮಾಡಿಸೋ ಸಲುವಾಗಿ. ಅದಕ್ಕೆ ಬಾಬಾ ಹೇಳ್ತಾರೆ, ಬಾಬಾ ಮಾಡಿಸ್ತಿದ್ದಾರೆ, ಕೇವಲ ನಾನು ನಿಮಿತ್ತ ಕೈ ಟಚ್ ಮಾಡ್ತಾ ಇದ್ದೀನಿ, ಬಾಬಾ ಮಾಡಿಸ್ತಿದ್ದಾರೆ ಎನ್ನುವಂಥದ್ದು ಈ ಮೈಂಡಿಗೆ ಪದೇ 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 ನೆನಪು ಕೊಡಿಸ್ಬೇಕಾಗಿದೆ. ಓಂ ಶಾಂತಿ.